ಶಂಕರ ಶಂಕರ ಬಿಟ್ಕೊಳ್ಬೇಕಾರೆ ಶ್ಲೋಕ ಇದೆ ಮೂಲ ಇದೆ. ಇವತ್ತಿನಿಂದ ನೈಷ್ಕರ್ಮ್ಯ ಸಿದ್ಧಿ ಅನ್ನುವಂತಹ ಪ್ರಕರಣ ಗ್ರಂಥ, ಇದು ಸುರೇಶ್ವರಾಚಾರ್ಯರು ಬರೆದಂತಹ ಗ್ರಂಥ. ಅವರು ಸಾಕ್ಷಾತ್ ಶಂಕರಾಚಾರ್ಯರ ಬೆಂಬಲಿಯ ಶಿಷ್ಯರು, ಅಂದ್ರೆ ಅವರ ಜೊತೆಯಲ್ಲಿ ಇರತಕ್ಕಂತಹ ಶಿಷ್ಯರು, ಅವರ ಅಡಿದಾವರಿಯನ್ನ ಸೇವನೆ ಮಾಡಿ ಬರೆದಂತಹ ಗ್ರಂಥ ಇದು. ಅವರು ಸೇವೆ ಮಾಡಿದಂತಹ ಮಹಾತ್ಮರು. ಅವರು ನೈಷ್ಕರ್ಮ್ಯ ಸಿದ್ಧಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಈಗ ಅವರ ಪ್ರಕರಣ ಗ್ರಂಥಕ್ಕೆ ಭಗವಂತ ಗೀತೆಯಲ್ಲಿ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ ಇದೆಯಲ್ಲ, ಇದನ್ನು ನೋಡ್ಕೊಂಡು ನೈಷ್ಕರ್ಮ್ಯ ಸಿದ್ಧಿ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು. ನಮ್ಮ ಅಣ್ಣವ್ರು ಬಂದಿದ್ದಾರೆ, ನೀವೇ ಹೇಳ್ತೀರಾ? ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು ಅಂತ ಏನಿದೆ, ಯಾವ ವ್ಯಾಪಾರವೂ ಕ್ರಿಯೆಯೂ ಇಲ್ಲದೆ ಇರತಕ್ಕಂತಹ ತತ್ವ ಸ್ವರೂಪದಲ್ಲಿ ಹೇಗಾದ್ರೆ ನೆಲೆ ನಿಲ್ತಾರೆ. ಸಿದ್ಧಿ ಅಂದ್ರೆ ಅದನ್ನು ಉಂಟು ಮಾಡ್ಕೊಳ್ಳೋದು, ಪಡ್ಕೊಳ್ಳೋದು ಅಂತ. ಅಂದ್ರೆ ನಮ್ಮ ಸ್ವರೂಪ ಏನಿದೆ ಅದು ಯಾವ ಬದಲಾವಣೆ ಇಲ್ಲ, ಅದಕ್ಕೆ ಯಾವ ದೇಶಕಾಲ ಸಂಬಂಧವೂ ಇಲ್ಲ, ಕರ್ಮ ಸಂಬಂಧವೂ ಇಲ್ಲ. ಅಂತಹ ಸ್ವರೂಪ ನಾವು ಪಡಿಬೇಕಪ್ಪ. ಅದು ಹೇಗ್ ಪಡೆಯೋದು ಅಂತ ಅಪೇಕ್ಷೆ ಪಡುವಂತಹ ಮುಮುಕ್ಷುಗಳಿಗಾಗಿ ಬರೆದಂತಹ ಗ್ರಂಥ. ಅವರು ಇದಕ್ಕೆ ಮುಂದೆ ಕೊನೆಗೆ ಹೇಳ್ತಾರೆ, ಸನ್ಯಾಸಿಗಳೇ ಮುಖ್ಯಾಧಿಕಾರಿಗಳು ಈ ಗ್ರಂಥಕ್ಕೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಈ ಗ್ರಂಥಕ್ಕೆ ಎಲ್ಲಾ ಕರ್ಮವನ್ನು ಬಿಟ್ಟವರೇ ನಿಷ್ಕ್ರಿಯಾತ್ಮ ಸಿದ್ಧಿಗೆ ಅಧಿಕಾರಿಗಳು ಅಂತ ಸನ್ಯಾಸಿಗಳಿಗಾಗಿ. ಈ ಪ್ರಕರಣ ಗ್ರಂಥ ಅಂದ್ರೇನು? ಪ್ರಕರಣ ಗ್ರಂಥಕ್ಕೆ ಅವರು ಒಂದು ಲಕ್ಷ ಬರೆದಿದ್ದಾರೆ. ಪ್ರಕರಣ ವೇದಿಕ ದೇಶ ಸಂಬದ್ಧಂ, ಶಾಸ್ತ್ರೀಕ ದೇಶ ಸಂಬದ್ಧಂ, ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ. ಶಾಸ್ತ್ರದ ಒಂದು ಏಕದೇಶಕ್ಕೆ ಸಂಬಂಧ ಪಡ್ಕೊಂಡಿದ್ದು, ಶಾಸ್ತ್ರದಲ್ಲಿ ಹೇಳ್ತಕ್ಕಂತಹ ಸಂಕ್ಷಿಪ್ತ ವಿಷಯವನ್ನ ವಿಸ್ತಾರವಾಗಿ ತಿಳಿಸುವಂತಹ ಒಂದು ಭಾಗ. ಶಾಸ್ತ್ರೀಕ ದೇಶದ ಶಾಸ್ತ್ರದ ಏಕದೇಶ ಯಾವುದೋ ಒಂದು ವಾಕ್ಯಾರ್ಥ ವಿಚಾರ, ಅಥವಾ ಅವಸ್ಥಾರ್ಥ ವಿಚಾರ, ಅಥವಾ ಕಾರ್ಯಕಾರಣ ಪ್ರಕ್ರಿಯೆ, ಅಥವಾ ಬೇರೆ ನಿರ್ದಿಷ್ಟ ಪ್ರಕ್ರಿಯೆ, ಅನೇಕ ತರಹ ಶಾಸ್ತ್ರಾರ್ಥಗಳು. ಅದು ಇಲ್ಲಿ ವಾಕ್ಯಾರ್ಥ ವಿಚಾರವನ್ನು ಇವರು ಮೇಯ್ನಾಗಿ ಟಾಪಿಕ್ ಆಗಿಟ್ಕೊಂಡಿದ್ದಾರೆ. ಸುರೇಶ್ವರಾಚಾರ್ಯರು ತತ್ವಮಸಿ ವಾಕ್ಯವು ಹೇಗೆ ನಮ್ಮ ಅನುಭವವನ್ನು ತೋರಿಸುತ್ತೆ, ಅದರಿಂದ ಅನುಭವವನ್ನು ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನ ಬಹಳ ಮುಖ್ಯವಾಗಿ ಪ್ರಧಾನ ಇಟ್ಕೊಂಡು ಹೇಳಿದ್ದಾರೆ. ಅದಕ್ಕೆ ಮುಂಚೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಮೊದಲನೇ ಅಧ್ಯಾಯದಲ್ಲಿ ಸ್ಥೂಲ ದೇಹ ವಿವೇಕ ಮಾಡ್ಕೊಂಡಿದ್ದಾರೆ, ಎರಡನೇ ದೇಹದಲ್ಲಿ ಸೂಕ್ಷ್ಮ ದೇಹ ವಿವೇಕ, ಮೂರನೇ ಅಧ್ಯಾಯದಲ್ಲಿ ತತ್ವಮಸಿ ವಾಕ್ಯಾರ್ಥ ವಿಚಾರ ಮಾಡಿದ್ದಾರೆ, ನಾಲ್ಕನೇ ಅಧ್ಯಾಯ ಫಲಾಧ್ಯಾಯ ಮಾಡ್ಕೊಂಡಿದ್ದಾರೆ. ಈ ಜ್ಞಾನಕ್ಕೆ ಏನ್ ಫಲವಾಗುತ್ತೆ, ತಾವು ಹೇಳಿದಂತಹ ವಿಚಾರಕ್ಕೆ ಬೇರೆ ಬೇರೆಯವರು, ನಾನು ಸ್ವಂತ ಕಪೋಲ ಕಲ್ಪಿತ ಅಲ್ಲ, ನಮ್ಮ ಗುರುಗಳು ಗೌಡಪಾದಾಚಾರ್ಯ ಹೇಳಿದ್ದಾರೆ ಅನ್ನೋದೆಲ್ಲ ತಗೊಳ್ತಾರೆ. ನಾಲ್ಕನೇ ಅಧ್ಯಾಯ ಬಹಳ ಉತ್ತಮ ಅಂದ್ರೆ ಬರೀ ತತ್ವ ವಿಚಾರವನ್ನೇ ನೇರಾಗಿ ಕೊಟ್ಟರು. ಅದರಲ್ಲಿ ಮೂರನೇ ಅಧ್ಯಾಯ ಇದೆಯಲ್ಲ, ಅದು ಇಷ್ಟು ಸಾರ, ಅದು ಬಹಳ ಉತ್ತಮ ಅಂತ ಹೇಳಿದ್ರೆ. ಅದಕ್ಕೆ ಯೋಗ್ಯತೆ ಬರಬೇಕು ಅಂದ್ರೆ ವೈರಾಗ್ಯ ಬರಬೇಕು ಅಂತ ಹೇಳಿ ಅವರು ಪ್ರಥಮಾಧ್ಯಾಯದಲ್ಲಿ ವೈರಾಗ್ಯಕ್ಕಾಗಿ ಕೆಲವು ವಿಚಾರವನ್ನೆಲ್ಲ ಹೇಳ್ತಾರೆ. ವೈರಾಗ್ಯ ಇದ್ದವರಿಗೆ ಅಂತರ್ಮುಖತೆ ಬರೋಲ್ಲ, ಆಸಕ್ತಿ ಬರೋಲ್ಲ ಅಂತ. ಹಾಗಾಗಿ ಈ ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲಬೇಕು ಅಂತ ಹೇಳಿ ತೀವ್ರವಾಗಿ ತಹತಹದ ಪಡುತ್ತಿರುವಂತಹ ಮುಮುಕ್ಷುಗೋಸ್ಕರವಾಗಿ ಬರೆದಂತಹ ಗ್ರಂಥವಾದ ಇದಕ್ಕೆ ನೈಷ್ಕರ್ಮ್ಯ ಸಿದ್ಧಿ ಅಂತ. ನಿರ್ಗತಾನಿ ಕರ್ಮಾಣಿ ಯಸ್ಮಾತ್ ಸಹ ನಿಷ್ಕರ್ಮ, ನಿಷ್ಕರ್ಮಣೋ ಭಾವ ನೈಷ್ಕರ್ಮ್ಯಂ, ನೈಷ್ಕರ್ಮ್ಯಸ್ಯ ಸಿದ್ಧಿ ನೈಷ್ಕರ್ಮ್ಯ ಸಿದ್ಧಿ. ಹೀಗೆ ಆಯ್ತಾ? ಯಾವಾಚರಿಂದ ಕರ್ಮಗಳು ತೊಲಗು ಹೋಗ್ಬಿಟ್ಟಿದ್ಯೋ, ಕರ್ಮ ಬಿಡೋದು ಬೇರೆ, ಕರ್ಮಗಳು ತೊಲಗು ಹೋಗೋದು. ಎಚ್ಚರವಾಗ್ಬಿಟ್ರೆ ಕರ್ಮ ತೊಲಗು ಹೋಗುತ್ತೆ. ಕರ್ಮವನ್ನು ಬಿಡೋದು ಕರ್ತೃತ್ವ ಬುದ್ಧಿಯಿಂದ ಬಿಡೋದು, ಕರ್ಮ ತಾನಾಗೆ ಹೋಗೋದು ಅಧ್ಯಾತ್ಮ ಜ್ಞಾನದಿಂದ, ಅಕರ್ತರಾತ್ಮ ಜ್ಞಾನದಿಂದ. ಅಕರ್ತರಾತ್ಮ ಸ್ವರೂಪವನ್ನು ತಿಳ್ಕೊಂಡು ಕೂಡಲೇ ಕರ್ಮಗಳ ಹೊರಟೋಗ್ಬಿಡುತ್ತೆ. ಅವನು ನಿಷ್ಕರ್ಮನು, ಅವನಾಗಿರೋದೇ ನೈಷ್ಕರ್ಮ್ಯ. ಅದರ ಸಿದ್ಧಿ ಯಾವ ರೀತಿ ಆಗತ್ತೆ ಅನ್ನೋದನ್ನು ತಿಳಿಸುವಂತಹ ಗ್ರಂಥ. ನೋಡಿ, ಮೊದಲನೇ ವಾಕ್ಯ ಈ ರೀತಿ ಇದೆ. ಇದು ಎಲ್ಲರ ಹತ್ರ ಪುಸ್ತಕ ಇದೆಯಾ? PDF ಕಳಿಸಿದಾರ? ಇವರು ಪ್ರಸನ್ನ ಅವರು PDF ಕಳಿಸ್ತಾರೆ ಹಾಗೆ ಅಂತ ಮೀನಮ್ಮ ಅವ್ರು ಹೇಳಿದ್ರು. ಯಾರತ್ರ ಗ್ರಂಥ ಇಲ್ಲವೋ ಅವರು ನಾಳೆನೆ ನೀವು ಕಾರ್ಯಾಲಯದಿಂದ ತರಿಸ್ಕೊಳ್ಳಿ. ಮೈಸೂರು ಸಿಗ್ಬೋದು, ಇದರಲ್ಲಿ ಇದ್ರಲ್ಲೂ ಸಿಗತ್ತೆ. PDF ಸಿಕ್ಕಿದ್ರೆ PDF ಡೌನ್ ಮಾಡ್ಕೊಂಡ್ರೆ ಅವಾಗ ಇಲ್ಲ. ಯಾರತ್ರ PDF ಇಲ್ವಾ? ಅದೇನು ತಗೊಳ್ತಿಲ್ಲ.
ಇಲ್ವಾ ಪುಸ್ತಕ ಇಲ್ವಾ? ಒಂದು ಕೆಲಸ ಮಾಡಿ, ನಿಮ್ಗೆ ಎಷ್ಟು ಜನ ಬೇಕು ಅಂತ ನೀವು ಆರ್ಡರ್ ಮಾಡಿ, ನಾವು ನಾಳೆ ಹಾಗಿದ್ದು ಹೋಗಿ ತರ್ತೀವಿ. ನೀವು ಎಷ್ಟು ಜನ ಹೇಳಿದ್ರು ಅದಕ್ಕೂ ಇಲ್ಲೇ ತಂದಿಟ್ಟು ಇಲ್ಲೇ ಮುಂದೆ ತಗೊಂಡೋಗಿ. ನನಗೊಂದು ಬೇಕಾಗತ್ತೆ, ನನಗೊಂದು ಬೇಕಾಗತ್ತೆ ಗುರುಗಳೇ. ಆಮೇಲೆ ಸವಿತಾ ನಿಮ್ಗೆ ಬೇಕನೆ? ಸವಿತಂಗ್ ಒಂದ್ ಬೇಕಂತೆ. ಇನ್ನು ನಮ್ಮ ಸುಪರ್ಣ ಬೇಕು ಅಂದ್ರೆ ಮೈಸೂರು, ಅಲ್ಲಿ ತಗೊಂಡೋಗಕ್ಕೆ ಆಗೋದಿಲ್ಲ. ನೀವು ಅಲ್ಲೇ ಗೀತಾ ಬುಕ್ ಹೌಸ್ ಸಿಗ್ಬೋದು, ನೋಡಿ ವಿಚಾರಿಸಿ. ಇನ್ನು ಯಾರ್ಯಾರು ಇಲ್ಲಿ ನಮ್ ಗಾಯತ್ರಿ ಅವರೆಲ್ಲ ಅಲ್ಲೇ ಕಾರ್ಯಾಲಯ ತಗೊಳ್ತಾರ ಅವರು. ವಸಲಕ್ಷ್ಮಿ ಹತ್ರ ಇದೆ, ನನ್ನ ಹತ್ರ ಇದೆ ಗುರುಗಳೇ. ಗಾಯತ್ರಿ ಹತ್ರ ಇದೆಯಾ? ವೆರಿ ಗುಡ್. ತೆಲುಗಲ್ಲಿ ತೆಲುಗಲ್ಲಿ ಇರ್ಬೋದು, ತೆಲುಗಲ್ಲೂ ಆ ಪುಸ್ತಕ ಸಿಗತ್ತೆ. ನೀವು ಗ್ರಂಥ ಇಟ್ಕೊಂಡು ತೆಲುಗಲ್ಲಿ ಗೊತ್ತಿಲ್ಲ. ಇಲ್ವಾ? ಗೊತ್ತಿಲ್ಲ ಗುರುಗಳೇ. ಪುಸ್ತಕ ಇಲ್ವಾ ನಿಮ್ಮ ಹತ್ರ ಇವಾಗ? ಶ್ರವಣ ಮಾಡ್ತೀರಾ? ಅದಕ್ಕಿಂತ ನೀವು ಪುಸ್ತಕ ಇಟ್ಕೊಂಡ್ರೆ ನಿಮಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಪಾಠ. ಪುಸ್ತಕ ಇಟ್ಕೊಂಡು ನಾನು ಪ್ರತಿಯೊಂದು ವಾಕ್ಯವನ್ನು ಓದಿಸ್ತೀನಿ, ಓದಿಸಿ ವಾಕ್ಯ ಪದಕ್ಕೂ ಅರ್ಥ ಹೇಳ್ತೀನಿ. ಆಮೇಲೆ ಆ ವಾಕ್ಯದಲ್ಲಿ ವಿಚಾರವನ್ನು ಹೇಳ್ಕೊಂಡು ಹೋಗ್ತೀನಿ. ಮೂರ್ ಮಾಡ್ತೀನಿ. ವಾಕ್ಯವನ್ನು ಓದಿಸಿ ಪದಶಃ ಅರ್ಥ ಹೇಳಿ ಒಟ್ಟು ವಾಕ್ಯದ ಅಭಿಪ್ರಾಯ ಏನು ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನೀವು ಅದನ್ನ ಇಟ್ಕೊಂಡ್ರೆ ತುಂಬಾ ಪ್ರಯೋಜನ ಆಗುತ್ತೆ. ನೋಡಿ, ದ್ವಾರಕಾನಾಥ ಇದೆ ಪುಸ್ತಕ, ಅವ್ರಿಗೆಲ್ಲ ಏನ್ ತೊಂದರೆ ಇಲ್ಲ. ಸರ್ವ ಪ್ರಾಣಿಭಿಃ ಸರ್ವ ಪ್ರಕಾರಸ್ಯಾಪಿ ದುಃಖಸ್ಯ ಸ್ವರಸತ ಏವ ಜುಹಾಸಿತತ್ವಾತ್ ತನ್ನಿವೃತ್ಯರ್ಥ ಪ್ರವೃತ್ತಿರಸ್ತಿ ಸ್ವರಸತ ಏವ. ಸ್ವರಸತ ಅಂದ್ರೆ ಸ್ವಭಾವತಃ ಅಂತ. ಆ ಬ್ರಹ್ಮ ಸ್ತಂಭ ಪರ್ಯಂತಾನಿ ತೈಹಿ ಸ್ತಂಭ ಪರ್ಯಂತೈ. ಆ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸ್ತಂಭ ಪರ್ಯಂತ. ಸ್ತಂಭ ಅಂದ್ರೆ ಒಂದು ಹುಲ್ಕಡ್ಡಿ, ಒಂದು ದೂರ ಗರಿಕೆ, ಅಲ್ಲಿವರೆಗೆ ಇರ್ತಕ್ಕಂತಹ ಪ್ರಾಣಿಗಳು. ಸಾಮಾನ್ಯವಾಗಿ ಪಶುಪಕ್ಷಿ ಪ್ರಾಣಿಗಳು, ಗಿಡಮರ ಬಳ್ಳಿಗಳಿಗೆ ಯದ್ಯಪಿ ಪರಮಾತ್ಮನೇ ಆತ್ಮನಾದ್ರೂ ಅವ್ರಿಗೆ ಮಾತು ಬರಲ್ಲ, ಅವ್ರಿಗೆ ವಿವೇಕವೂ ಇಲ್ಲ, ವಿಚಾರವೂ ಇಲ್ಲ, ತಿಳ್ಕೊಳಕ್ಕೂ ಆಗಲ್ಲ. ಅದೇ ಇದಂತೂ ನಿಜ. ಯಾವುದೋ ಎಲ್ಲಾ ಪ್ರಕಾರದ್ದಾದ ದುಃಖವನ್ನು ಬಿಡಬೇಕು ಅಂತ ಅಂದ್ಕೊಂಡಿರೋದು ಮತ್ತು ಅದಕ್ಕಾಗಿ ಸ್ವಭಾವದ ಪ್ರವರ್ತಿಸ್ತಾ ಇರೋದು ಆ ಬ್ರಹ್ಮ ಸ್ತಂಭ. ಇದು ಪರ್ಯಂತ ಪಂಚಮಿ ಆದ್ರೆ ಬಿಡಿಸ್ಬೇಕು, ತೃತೀಯ ಆದ್ರೆ ದ್ವಿತೀಯ ಆದ್ರೆ ಬಿಡಿಸ್ಬೇಕಾಗಿಲ್ಲ. ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಂತ ಆದ್ರೆ ಬಿಡಿಸ್ಬೇಕಾಗಿಲ್ಲ, ಆ ಸೇರಿಸುತ್ತೆ. ಆ ಬ್ರಹ್ಮ ಭವನ ಲೋಕಾತ್ ಆದ್ರೆ ಬಿಡಿಸ್ಬೇಕಾಗತ್ತೆ. ಬ್ರಹ್ಮ ಅಂದ್ರೆ ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಹಿರಣ್ಯ ಗರ್ಭ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಸ್ತಂಭ ಅಂದ್ರೆ ಹುಲ್ಲುವರೆಗೆ, ಪರ್ಯಂತ ಅಂದ್ರೆ ಅಲ್ಲಿವರೆಗಿರ್ತಕ್ಕಂತಹ ಎಲ್ಲಾ ಪ್ರಾಣಿಗಳಿಂದಲೂ. ಆ ಪ್ರಾಣಿ ಈ ಪ್ರಾಣಿ ಅಂತಲ್ಲ, ಇವನ್ ದೇವತೆಗಳಿಗೂ ಇದೆ, ಋಷಿಗಳಿಗೂ ಇದೆ. ಏನೋ ಎಲ್ಲಾ ಪ್ರಕಾರದ ದುಃಖ. ಎಷ್ಟು ಪ್ರಕಾರ ದುಃಖ? 3 ಪ್ರಕಾರ ದುಃಖ. ಒಂದು ಆಧ್ಯಾತ್ಮಿಕ, ಒಂದು ಆದಿಭೌತಿಕ, ಒಂದು ಆದಿವಿಕ. ಇದು ಆಧ್ಯಾತ್ಮಿಕ 3-8, ಹಲ್ಲು ನೋವು, ಕಣ್ಣು ನೋವು, ಕಿವಿ ನೋವು, ಹೊಟ್ಟೆ ನೋವು, ತಲೆ ನೋವು. ಆದಿಭೌತಿಕ ದಾರಿದ್ರ್ಯ, ಕ್ಷಾಮಡಾಮರಾದಿಗಳು, ಇದೆಲ್ಲ ಆದಿಭೌತಿಕ ದುಃಖಗಳು. ಆದಿದೈವಿಕ ಸಿಡ್ಲು ಬಡಿಯೋದು, ಹೆಚ್ಚಾಗೋದು, ನಿಮ್ಗೆ ಇಷ್ಟಾರ್ಥ ಏನು ಕೆಲಸ ಕೈಗೂಡದೆ ಇರೋದು, ದೇವತಾ ನಿಮಿತ್ತವಾಗಿ ಬರುವಂತಹ ಅಡ್ಡಿಗಳೆಲ್ಲ ಆದಿದೈವಿಕ. ದೈವ ವಿಮುಖನಾಗೋದು ಆದಿದೈವಿಕ. ಹೀಗೆ ಎಷ್ಟು ಪ್ರಕಾರ ಮನುಷ್ಯನಿಗೆ ದುಃಖ ಬರುತ್ತದೆಯೋ ಅದು ಇನ್ನೊಂದು ಹೇಳ್ಬೋದು. ಕಾಯಿಕ ದುಃಖ, ಐಂದ್ರಿಯಿಕ ದುಃಖ, ಮಾನಸಿಕ ದುಃಖ ಅಂತ ಹೇಳ್ಬೋದು. ಎಲ್ಲಾ ಪ್ರಕಾರ ದುಃಖ ಅಂತ. ದೇಹ ಸಂಬಂಧ ರೋಗ ರುಜಿನಾದಿಗಳು ದೇಹಕ್ಕೆ, ಇಂದ್ರಿಯಕ್ಕೂ ಕೆಲವು ತೊಂದರೆಗಳಿದೆ. ಮಾನಸಿಕ ಆದಿ ವ್ಯಾಧಿ ಅಂತೆಲ್ಲ. ಆದಿ ವ್ಯಾಧಿ ದೇಹಕ್ಕೆ, ಆದಿ ಮನಸ್ಸಿಗೆ. ಆದಿ ವ್ಯಾಧಿ ದುಃಖಗಳ ಬಾಧೆ ತಪ್ಪಲಿ. ಈ ಎಲ್ಲಾ ಪ್ರಕಾರದ ದುಃಖ ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿಗೆ ಎಷ್ಟು ಪ್ರಕಾರವಾದ ದುಃಖ ಆಗುತ್ತೋ ಅಷ್ಟು ಪ್ರಕಾರ ಅಂತ ಮಾಡ್ಬೋದು. ಅಥವಾ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ ಹೇಳಿ ಈ 3 ಪ್ರಕಾರದಿಂದ ಎಷ್ಟು ತರಹ ದುಃಖ ಉಂಟಾಗುತ್ತದೆಯೋ ಆ ಎಲ್ಲಾ ಪ್ರಕಾರದ ದುಃಖವು ಎಲ್ಲಾ ಪ್ರಾಣಿಗಳಿಂದಲೂ, ಮನುಷ್ಯ ಮಾತ್ರ ಅಲ್ಲ. ಹಸುವಿಗೆ ಕೋತ್ಕೊಂಡು ಓಡೋಗುತ್ತೆ. ಹಸಿರು ಬಣ್ಣದ ಹುಲ್ಲು ತಗೊಂಡು ಹೋದ್ರೆ, ಒಳ್ಳೆ ಹಸಿ ಹುಲ್ಲನ್ನು ತಗೊಂಡು ಹೋದ್ರೆ ನಿಮ್ ಕಡೆ ಅಟ್ಟಿಸ್ಕೊಂಡ್ ಬರುತ್ತೆ. ಒಂದು ಬಾಳೆಹಣ್ಣು, ಒಂದು ಏನು ತಿನ್ನೋಕೆ ಬರುತ್ತೆ.
ದುಃಖ ಬೇಡ, ಸುಖ ಬೇಕು ಅನ್ನೋದು ಸ್ವಭಾವದಲ್ಲೇ ಇದೆ. ಮಾಬೂದಣ್ಣಪಿ ಮೇ ದುಃಖಂ, ನನಗೆ ಕಿಂಚಿತ್ತೂ ದುಃಖ ಆಗಬಾರದು, ನಾನು ಸುಖಿ ಸ್ಯಾಮ್ ಸರ್ವದಾ, ಯಾವಾಗಲೂ ಸುಖಿಯಾಗಿರ್ಬೇಕು ಅನ್ನೋದು ಒಂದು ಕ್ರಿಮಿಕೀಟದಲ್ಲಿ ಹಿಡಿದು ಬ್ರಹ್ಮದವರೆಗೆ ಎಲ್ಲರಿಗೂ ಇದೇ ಸ್ವಭಾವ. ಯಾಕೆ ಹೇಳೋ ಆ ಸ್ವಭಾವ? ತನ್ನ ಸ್ವರೂಪ ಅದರಿಂದ. ಅದು ಆನಂದ ಅನ್ನೋದು ಇನ್ನು ಸ್ವರೂಪ. ಆನಂದ ಅನ್ನೋದು, ಸುಖ ಅನ್ನೋದು ನಮ್ಮ ಸ್ವರೂಪ ಆದ್ರಿಂದ ಅದು ಸ್ವಭಾವದಿಂದ ಎಲ್ಲರಿಗೂ ಬೇಕಾಗಿದೆ. ದುಃಖ ಅನ್ನೋದು ಯಾರಿಗೂ ಸ್ವಭಾವ ಅಲ್ಲ, ಸಹಜ ಅಲ್ಲ, ಅದು ಬೇಡ. ಹಾಗಾಗಿ ಎಲ್ಲಾ ಪ್ರಾಣಿಗಳಿಂದಲೂ ಜಿಹಾಸಿತತ್ವಾದ್ರಿಂದ ಹಾತು ಇಷ್ಟಂ ಜಿಹಾಸಿತಂ, ಬಿಡಬೇಕು ಅಂತ ಇಷ್ಟವಾಗಿದ್ದಾಗಿದೆ. ಸರ್ವ ಪ್ರಕಾರಸ್ಯಾಪಿ ದುಃಖಸ್ಯ, ಎಷ್ಟು ಪ್ರಕಾರದ ದುಃಖವಿದೆಯೋ ಎಲ್ಲಾ ಪ್ರಕಾರವಾದ ದುಃಖಕ್ಕೂ ಜಿಹಾಸಿತತ್ವ. ಹಾಗೆ ಅದು ಸ್ವರಸತೆ ಅಂದ್ರೆ ಯಾರು ಹೇಳ್ಕೊಡ್ತೇನೆ ಸ್ವಭಾವದಿಂದಲೇ. ಕಪಾಲ ಹೊಡ್ಸ್ಕೋಬಾರ್ದು ಗುಣ, ಕೆಂಡ ಕೈ ಮೇಲೆ ಇಟ್ಕೋಬಾರ್ದು ಗುಣ, ಕರೆಂಟ್ ಹೊಡ್ಸ್ಕೋಬಾರ್ದು ಹೇಳ್ಬೇಕಾಗಿಲ್ಲ. ಯಾರು ಕೆಂಡ ಕೈ ಮೇಲೆ ಇಟ್ಕೊಳಕ್ ಹೋಗಲ್ಲ, ಕರೆಂಟ್ ಹೊಡ್ಸ್ಕೋಗಲ್ಲ, ಕಪಾಲ ಹೊಡ್ಸ್ಕೋಕ್ ಹೋಗಲ್ಲ. ಅದು ಸ್ವರಸತೆ ಏವಾಯ್ತುತ್ತೆ ಸ್ವಭಾವತಃ ಏವ, ಸ್ವಭಾವದಿಂದಲೇ ಎಲ್ಲಾ ಪ್ರಕಾರದ ದುಃಖವು ಎಲ್ಲಾ ಪ್ರಾಣಿಗಳಿಂದಲೂ ಹಾತು ಇಷ್ಟತ್ವ. ಇದು ಶಾಲೆಗೆ ಹೋಗದೆ ಯಾರು ಹೇಳ್ಕೊಡ್ದೇನೆ ಬಂದಂತಹ ಒಂದು ಸ್ವಭಾವ ಗುಣ. ಬಿಡಬೇಕು ಅಂತ ಇಷ್ಟವಾಗಿದೆ. ಯಾರಿಗ್ ಬೇಕು ದುಃಖ? ಯಾರು ದುಃಖ ಬೇಕು ಅನ್ನಲ್ಲ ಪ್ರಪಂಚದಲ್ಲಿ. ನಂಗೆ ದುಃಖ ಇರಲಿ ಅಂತಂದ ಶಬ್ದಕ್ಕೆ ಅರ್ಥ, ಯಾವ ನನಗಿರೋ ಆಗೋ ದುಃಖದಿಂದ ಇನ್ನೊಂದು ದುಃಖ ಪರಿಹಾರವಾಗುತ್ತೋ ಆ ದುಃಖ ನನಗಿರ್ಲಿ ಅಂತ. ಇನ್ನೊಬ್ಬರ ದುಃಖ, ನನ್ನ ಮಗನಿಗೆ ಹುಷಾರ್ ತಪ್ಪದು ಇಟ್ಕೊಳ್ಳಿ, ಅಯ್ಯೋ ನನಗೆ ಹುಷಾರ್ ತಪ್ಪದು ಪರವಾಗಿಲ್ಲ ಕಣ್ರಿ, ನನ್ನ ಮಗನ ಹುಷಾರ್ ತಪ್ಪಬಾರ್ದು ಅಂತ ಅಂದ ಅಂತ ಇಟ್ಕೊಳ್ಳಿ. ಅಲ್ಲಿ ದುಃಖ ಅಪೇಕ್ಷೆ ಪಟ್ಟ ಅಂದ್ರೆ ಏನ್ ಅರ್ಥ ಏನೋ? ಅದು ಹೆಚ್ಚೆಂದು ಅಂದ್ಕೊಂಡಿದ್ದಾನೆ. ಆ ಹೆಚ್ಚಿನದಕ್ಕಾಗಿ ಕಮ್ಮಿ ದುಃಖ ಇರ್ಲಿ ಅಂತ ಇದ್ದಾನೆ, ಅಲ್ಲೂ ಸುಖವನ್ನೇ ಅಪೇಕ್ಷೆ ಪಡ್ತಾ ಇದ್ದಾನೆ. ಅವನೇನ್ ಮಾಡ್ಕೊಟ್ಟಿದ್ದಾನೆ, ನನ್ನ ಮಗನಿಗೆ ಆಗುತ್ತಿರುವಂತಹ ಜ್ವರಾದಿಗಳ ತಾಪ ನಂಗೆ ನೋಡಕ್ ಆಗ್ತಿಲ್ಲ, ತಡ್ಕೊಳಕ್ ಆಗ್ತಿಲ್ಲ, ನಂಗೆ ತುಂಬಾ ದುಃಖವಾಗ್ತಾ ಇದೆ. ಆ ದುಃಖ ಪರಿಹಾರಕ್ಕೆ ನನಗೆ ಬರ್ಲಿ ಪರವಾಗಿಲ್ಲ, ನಾನು ಸಹಿಸ್ಕೊಳ್ತೀನಿ, ನನ್ನ ಮಗನಿಗೆ ಬೇಡ ಅಂತ. ಇದು ಈ ರೀತಿ ಅಲ್ಲೂ ದುಃಖ ಬಯಕೆಗಾಗಿಯೇ, ಇನ್ನೊಂದರ ದುಃಖ ಸುಖ ಪ್ರಾಪ್ತಿಗಾಗಿಯೇ ಈ ದುಃಖ ಬಯಸ್ತಾ ಇದೆ ಹೊರತು ದುಃಖ ಪ್ರಾಪ್ತಿಗ ಬಯಕೆಗಾಗಿ ದುಃಖ ಬಯಸೋಲ್ಲ. ದುಃಖ ಯಾರಿಗೂ ಇಷ್ಟವಾಗೋದಿಲ್ಲ. ದುಃಖ ಸಹಿಸೋಕ್ಕಾಗದೇ ಇರೋ ಆಕಾಶ ಅಂತ. ನಮ್ಮ ಮನಸ್ಸಿನ, ನಮ್ಮ ಹೃದಯದಲ್ಲಿ ಸಹಿಸ್ಕೊಳಕ್ ಆಗದೆ ಇರೋ ಆಕಾಶ ಆದ್ರೆ ದುಃಖ. ಸು ಅಂದ್ರೆ ಚೆನ್ನಾಗಿರೋ ಆಕಾಶ, ಶೋಭನವಾದ ಆಕಾಶ ಆದ್ರೆ ಸುಖ. ಆಹಾ, ಏನ್ ಅಪ್ಯಾಯಮಾನವಾಗಿದೆ, ಏನು ಸುಂದರವಾಗಿದೆ, ಏನ್ ಚೆನ್ನಾಗಿದೆ. ಶೋಭನವಾದ ಆಕಾಶವು ಸುಖವು, ಸಹಿಸ್ಕೊಳಕ್ ಆಗದೆ ಇರೋ ಆಕಾಶ ದುಃಖ ನಮ್ಮ ಹೃದಯವಾಗುವುದು. ಹಾಗಾಗಿ ಸ್ವಭಾವದಿಂದಲೇ ಇದು ಜಿಹಾಸಿತತ್ವ, ಬಿಡಬೇಕೆಂದು ಇಷ್ಟಪಟ್ಕೊಂಡದ್ದಾಗಿರುವುದರಿಂದಲೂ. ಹಾಗೆ ತನ್ನಿವೃತ್ತಿ ಅರ್ಥ, ದುಃಖ ಬಂದ್ಬಿಡ್ತು ಉಂಟು, ಶತಾಯ ಕಟಾಯ ಮಾಡಿ ಅವ್ನು ಬಿಡುವವರೆಗೂ ಅವನು ಸುಮ್ಮನೆ ಇರಲ್ಲ. ಅವ್ನು ಹಾವು ಬಂದ್ಬಿಡ್ತು ಉಂಟು ಬೆಡ್ರೂಮ್ಗೆ, ಅದು ಓಡಿಸುವವರೆಗೂ ಅವನಿಗೆ ನೆಮ್ಮದಿ ಇಲ್ಲ. ಅದನ್ನ ಓಡಿಸಿ ಹೊರಗೆ ಹೋದ್ಮೇಲೆ ವ್ಯಾಪಾರ ಇದೆ ಮಾಡ್ಕೊಳ್ತೀನಿ ಅಂತಾನೆ. ಏನೇ ದುಃಖ ಹಲ್ಲು ಏನೋ ಸಿಕ್ಕಾಕೊಂಡ್ಬಿಟ್ಟು ಆ ನಾಲಿಗೆ ತಡವಡಿಸ್ತಾನೇ ಇರುತ್ತೆ, ತಳಕ್ಕೆ ಬೇಡ ಅದು ಇರೋದು ಬೇಡ ಅಂತ. ಅದೊಂದು ಕಡ್ಡಿ ಹತ್ಕೊಂಡು ಚುಚ್ಚಿ ದಬ್ಬಿ ಇವಾಗ ನಿರಾಳಾಯ್ತು. ಕಣ್ಣಿಗೊಂದು ಕಸ ಬಿತ್ತು ಅಂತ ಇಟ್ಕೋ, ಬಿದ್ಕೊಳ್ಳಿ ಅನ್ನಲ್ಲ ನೀನು, ಅದು ಹೋಗುವವರೆಗೂ ನಿಂಗೆ ನೆಮ್ಮದಿ ಇಲ್ಲ. ಏನಾಯ್ತು? ದುಃಖವು ಸ್ವಭಾವದಿಂದಲೇ ಬಿಡಬೇಕು ಇಷ್ಟಪಟ್ಕೊಂಡದ್ದಾಗಿದೆ. ಜೊತೆಗೆ ದುಃಖ ಕಳ್ಕೋಬೇಕು ಅಂತೂ ಸ್ವಭಾವದಲ್ಲೇ ಪ್ರವೃತ್ತಿ ಇದೆ. ದುಃಖ ಬೇಡ ಅನ್ನೋದು ಸ್ವಭಾವ, ಬಂದ ದುಃಖ ಕಳ್ಕೋಬೇಕು ಅನ್ನೋದು ಸ್ವಭಾವ. ಎರಡು ಹೇಳ್ತಿದ್ದಾರೆ ಅವರು. ಬ್ರಹ್ಮಸ್ತಂಭ ಪರ್ಯಂತವಾದ ಎಲ್ಲಾ ಪ್ರಾಣಿಗಳಿಗೂ ಸ್ವಭಾವದಿಂದಲೇ ದುಃಖವನ್ನು ಬಿಟ್ಕೋಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಜಿಹಾಸಿತತ್ವ. ಹಾಗೆ ಆ ನಿವೃತ್ತಿಗಾಗಿ, ಯಾವ್ದ್ರ ನಿವೃತ್ತಿ? ದುಃಖ ನಿವೃತ್ತಿಗಾಗಿ ಪ್ರವೃತ್ತಿ ಇದೆಯಲ್ಲ, ಪ್ರವೃತ್ತಿನೇನೋ ತೊಡಗೋದು, ವ್ಯಾಪಾರ ಮಾಡೋದು. ಇದಾಗ್ಬಿಡ್ತದೆ, ಏನ್ ಮಾಡೋದು? ಅಯ್ಯೋ ಕೈಯಲ್ಲಿ ಹುಣ್ಣ ಬಿಟ್ಟು ಬಹಳ ನೋಯ್ತಾ ಇದೆ ಕಣ್ರಿ, ಏನ್ ಮಾಡೋದು ಅಂತ. ಏನು ದಪ್ಪ ಆಗ್ಬಿಟ್ಟಿದೆ, ಅಯ್ಯ ಅದು ಹೊಡೆದು ಬಿಟ್ಟು ಕೀ ತೆಗಿಬೇಕನ್ರಿ, ಆ ಕೀ ಎಲ್ಲ ಹೋಗ್ಬಿಡ್ತದೆ. ಆಯ್ತಾ ಇದೆ, ಡಾಕ್ಟರ್ ತರ ಹೋಗಿ ತಾನೇನೋ ಏನೋ ಹೊಡೆದು ಬಿಟ್ಟು ಆ ಕೀವೆಲ್ಲ ತೆಗೆದ್ಬಿಡ್ತಾನೆ. ಸರಿ, ನೋವು ಹೋಯ್ತು ಅಂತಾನೆ. ಅದು ಇರ್ಲಿಂದ ದುಡಿತಾ ಇರ್ತಾನೆ ಹೊಳಗೆ, ಜುಮು ಅದು ಆಗಲ್ಲ, ಸೇರಿಸ್ಕೋಕಾಗಲ್ಲ. ಏನೇ ಅದೇ ಗಂಟ್ಲು ಕೆಲಸ ಸಿಕ್ಕಾಕೊಂಡ್ಬಿಡುತ್ತೆ. ಆ ಕಾಟ ಚೂರು ಇದ್ರ ಚೂರು, ತೆಂಗಿನ ಚೂರು, ಅದು ಹೋಗುವವರೆಗೂ ನೆಮ್ಮದಿ ಇರಲ್ಲ. ಕೊಡು ನೀರು ಬರ್ತಾ ಇರತ್ತೆ. ಸದ್ಯ ನನಗೇನಾಗ್ಬಿಟ್ಟಿದೆ, ಆ ಕಿರ್ನಾಲ್ಗೆ ಇದೆಯಲ್ಲ, ಆ ಕಿರ್ನಾಲ್ಗೆಗೆ ಈ ತೆಂಗಿನ ನಾರು ಹೀಗೆ ಸುತ್ಕೊಂಡ್ಬಿಟ್ಟಿತ್ತು. ಏನಪ್ಪ ಆಶ್ಚರ್ಯ, ಅದು ಇದಾಗ್ಬಿಡ್ತು. ಏನ್ ಮಾಡಿದ್ರು ಬರ್ತಿರ್ಲಿಲ್ಲ.
ಏನ್ ಮಾಡ್ತಾರೆ ಎಂತ ತೋಚ್ತಾನೆ ಇಲ್ಲ. ಹೋದೆ ಡಾಕ್ಟರ್ ನೋಡಿದ್ರು, ಚಿಮಟ ತಗೊಂಡು ಅದಕ್ಕೆ ಇದು ಹೇಳಿದ್ರು. ಅದು ಆಯ್ತು ಸತ್ಯ ಅದು ಹೋಯ್ತು. ಒಂದು ಬಾಧ ದರಿದ್ರ ಹೋಯ್ತು ಅಂದ್ರೆ ನೆಮ್ಮದಿ. ಒಂದು ಆಗಬಾರ್ದು ಇನ್ನು ಬೇಡವಾದದ್ದು ಒಂದು ಇದೆ ಅಂದ್ರೆ ನಮ್ಗೆ ಅದು ಹೋಗುವವರೆಗೂ ನೆಮ್ಮದಿ ಇಲ್ಲ. ಇದು ಸ್ವರಸತೈವ ಅಂತ ಸ್ವಭಾವದಿಂದಲೇ ತನ್ನಿವೃತ್ತರ್ಥ ಪ್ರವೃತ್ತಿರಸ್ತಿ ಕೇಶಾಂ ಸರ್ವಪ್ರಾಣಿನ. ಸ್ವಭಾವದಿಂದ ಎಲ್ಲಾ ಪ್ರಾಣಿಗಳು ಅಯ್ಯೋ ದುಃಖ ಬೇಡ, ಕಷ್ಟ ಬೇಡ, ಇದು ಬೇಡ ಅಂತ ಹೇಳಿ ಇದ್ದೇ ಇದೆ. ಇವಾಗ ಮನುಷ್ಯರಿಗೆ ಏನಿದೆ, ದುಃಖ ಬೇಡ, ದುಃಖ ಕಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದು ದುಃಖಕ್ಕೆ ಕಾರಣ, ಹೇಗೆ ದುಃಖ ಉಂಟಾಗಿದೆ ಗೊತ್ತಿಲ್ಲ. ಆಗ್ಲೇ ಅಡ್ವರ್ಟ್ ಆಗಿರೋದು. ಇದೇನ್ ಅನ್ಕೊಂಡಿದ್ದಾರೆ, ದುಃಖಕ್ಕೆ ಕಾರಣ ಕಣ್ಣು ನೋವು, ಮೂಗು ನೋವು, ತಲೆನೋವು ಅಂತಲೋ, ಬಡತನ, ಮಕ್ಕಳಾಗದೆ ಇರುವುದು ಅಂತಲೋ, ಇನ್ನು ಅದು ದುಃಖಕ್ಕೆ ಕಾರಣ ಅನ್ಕೊಂಡಿದ್ದಾರೆ ಹೊರತು ಅವರಿಗೆ ದುಃಖ ಕಾರಣ ಇನ್ನು ಅಜ್ಞಾನ ದುಃಖ ಕಾರಣ ಅಂತ ಗೊತ್ತಾಗಿಲ್ಲ. ಅವಿದ್ಯೆ ದುಃಖ ಕಾರಣ ಅಂತ ಇವ್ರು ತೋರಿಸ್ಕೊಡ್ತಾರೆ. ದೇಹೇಂದ್ರಿಯವನ ಬುದ್ಧಿ ನಾನು ಅಂದ್ಕೊಳ್ಳೋದೇ ದುಃಖ ಕಾರಣ. ಹಾಗೆ ಸುಖ ಪ್ರಾಪ್ತಿಯೂ ಕೂಡ ಅವಿದ್ಯೆ ಹೋಗೋದಕ್ಕಿಂತ ಬೇರೆ ಇನ್ನೇನು ಅಲ್ಲ. ಅವಿದ್ಯೆ ಕಳ್ಕೊಳ್ಳೋಕ್ಕಷ್ಟೇ ಪ್ರಯತ್ನ ಪಡ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ನೀವು ಏನೇನೋ ಪ್ರಯತ್ನ ಪಡ್ತಿದ್ದೀರಲ್ಲ, ಆ ಎಲ್ಲಾ ಪ್ರಯತ್ನ ತಾತ್ಕಾಲಿಕ ದುಃಖ ನಿವೃತ್ತಿ. ಇವಾಗ ಹಸಿವು ಆಗ್ತಾ ಇದೆ, ಆಗೋಲ್ಲ, ತಡ್ಕೊಳಕ್ ಆಗ್ತಿಲ್ಲ. ಆ ದುಃಖ ನಿವೃತ್ತಿಗೆ ಏನ್ ಮಾಡ್ಬೇಕು, ಊಟ ಮಾಡ್ಬೇಕು. ಅದು ಪರ್ಮನೆಂಟ್ ಸೊಲ್ಯೂಷನ್ ಏನಲ್ಲ. ರಾತ್ರಿವರೆಗೆ ಮತ್ತೆ ರಾತ್ರಿಗಳು ಮತ್ತೆ ಹಸಿವು ಆಗುತ್ತೆ. ಅದು ತಾತ್ಕಾಲಿಕ ಉಪಶಮನ, ದುಃಖ ನಿವೃತ್ತಿ. ಆತ್ಯಂತಿಕವಾಗಿ ದುಃಖ ಬರಬಾರ್ದಪ್ಪ ನನಗೆ, ಎಂದೆಂದಿಗೂ ನಂಗೆ ದುಃಖ ಉಂಟಾಗಲೇಬಾರ್ದು. ಆತ್ಯಂತಿಕವಾಗಿ ಸುಖಿಯಾಗಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಆ ರೀತಿ ಅಪೇಕ್ಷೆ ಪಡುವಂತಹ ಮುಮುಕ್ಷುವಿಗೆ ಭೇದ ಬರುತ್ತೆ. ಯಾವುದು ಜ್ಞಾನಕಾಂಡ. ಒಟ್ಟು ಮನುಷ್ಯನಿಗೆ ಏನೇನ್ ಬಯಕೆ ಇದೆಯೋ ಆ ಇಷ್ಟಾರ್ಥ ಈಡೇರಿಸ್ಕೊಡ್ತೀನಿ ಅಂತ ಭೇದ ಬಂದಿರೋದು. ಅದರಲ್ಲಿ ಲೌಕಿಕ ಅಪೇಕ್ಷೆ ಪಟ್ಕೊಂಡಂತಹವರ ಜನರಿಗೂ ಸಾಧನ ಹೇಳುತ್ತೆ. ಆಮುಷಿಕ ಉತ್ತಮ ಲೋಕವನ್ನು ಅಪೇಕ್ಷೆ ಪಟ್ಕೊಂಡಂತಹ ಸಾಧಕರಿಗೂ ಸಾಧನ ಹೇಳುತ್ತೆ. ಆತ್ಯಂತಿಕವಾಗಿ ದುಃಖ ನಿವೃತ್ತಿ ಅಥವಾ ಪುರುಷಾರ್ಥ ಪ್ರಾಪ್ತಿ ಬೇಕು ಅನ್ನೋರಿಗೂ ಸಾಧನ ಹೇಳುತ್ತೆ. ವೇದ ಅಷ್ಟೇ, ನೀನ್ ಏನ್ ಬೇಕೋ ನನ್ನ ಹತ್ರ ಬಾ, ನನ್ ತೋರಿಸ್ಕೊಡ್ತೀನಿ. ನಾನು ಎಲ್ಲ ಉಪಾಯ ಗೊತ್ತು, ಎಲ್ಲ ಉಪಾಯವನ್ನು ನಾನು ಬಲ್ಲೆ, ಎಲ್ಲವನ್ನೂ ತಿಳಿಸ್ಕೊಡ್ತೀನಿ, ನೀನ್ ಪರಿಹಾರ ಮಾಡ್ತೀನಿ ಅಂತ ವೇದ ಅದನ್ಕೊಂಡು ದುಃಖ ನಿವೃತ್ತಿ ಆಗ್ಬೇಕು ಆತ್ಯಂತಿಕವಾಗಿ. ನೀನೇನೋ ದುಃಖ ನಿವೃತ್ತಿ ಆಗಿ ಏನೋ ಮಾಡ್ತೀನಿ ಅನ್ಕೊಂಡಿಲ್ಲ, ಅದನ್ನ ಆತ್ಯಂತಿಕ ದುಃಖ ನಿವೃತ್ತಿ ಆಗೋದಿಲ್ಲ, ನಾನು ಹೇಳ್ಕೊಡ್ತೀನಿ ಅಂತ. ದುಃಖಸ್ಯ ಚ ದೇಹೋಪಾದಾನ ಏಕಹೇತುತ್ವ ದೇಹಸ್ಯ ಚ ಪೂರ್ವೋಪಚಿತ ಧರ್ಮಾಧರ್ಮ ಮೂಲತ್ವಾತ್ ಅನುಚಿತ್ತಿ. ಈ ರೀತಿ ಅಂದ್ಬಿಡುತ್ತೆ. ಏನೋ ದುಃಖಕ್ಕೆ ದೇಹವನ್ನು ತೆಗೆದುಕೊಳ್ಳೋದು ಅನ್ನೋದು ಒಂದೇ ಕಾರಣ. ಉಪಾದಾನವನ್ನು ತೆಗೆದುಕೊಳ್ಳೋದು ಹೇಗೆ ತಗೊಳ್ಳೋದು, ಪುಸ್ತಕ ತಗೊಳ್ಳೋದ ದೇಹವನ್ನು ನಾನು ಅಂದ್ಕೊಳ್ಳೋದು ಅಂತ ಅರ್ಥ. ಉಪಾದಾನ ಅಂದ್ರೆ ತೆಗೆದುಕೊಳ್ಳೋದು ಶಬ್ದಕ್ಕರ್ಥ. ದೇಹೋಪಾದಾನ ದೇಹವನ್ನು ತೆಗೆದುಕೊಳ್ಳೋದು ಅಂದ್ರೆ ಒಂದ್ ಪಾತ್ರೆ ತಗೊಳ್ತೀನಿ, ಪುಸ್ತಕ ತಗೊಳ್ತೀನಿ, ಹಾಗೆ ತಗೊಳ್ಳೋದಲ್ಲ. ದೇಹವನ್ನ ಪಡ್ಕೊಂಡು ಅದು ನಾನು ಅಭಿಮಾನ ಪಟ್ಕೊಳ್ಳೋದು. ದೇಹ ಉಂಟಾಗೋದಕ್ಕೂ ಒಂದು ಕಾರಣ ಇದೆ. ಧರ್ಮಾಧರ್ಮ ಮಾಡ್ಬೇಕು. ಅಧರ್ಮ ಮಾಡಿದ್ರೆ ಪ್ರಾಣಿ ದೇಹ ಬರುತ್ತೆ, ಧರ್ಮ ಮಾಡಿದ್ರೆ ದೇವತಾ ಜನ್ಮ ಬರುತ್ತೆ, ಮಿಶ್ರವಾದ ಮನುಷ್ಯ ಜನ್ಮ ಬರುತ್ತೆ. ಹೀಗೆ ದುಃಖಕ್ಕೆ ದೇಹವನ್ನು ಸ್ವೀಕಾರ ಮಾಡೋದು ಮತ್ತೆ ಅಭಿಮಾನ ಪಟ್ಕೊಳ್ಳೋದು ಅದು ಸೇರಿಸ್ಕೋಬೇಕು. ದೇಹ ಸ್ವೀಕಾರ ಮಾಡಿದ ಮಾತ್ರಕ್ಕೆ ದುಃಖ ಆಗಲ್ಲ. ಇವಾಗ ಜ್ಞಾನಿಗಳಿಗೂ ದೇಹ ಇರುತ್ತೆ, ಆದ್ರೆ ದುಃಖ ಇರಲ್ಲ. ಯಾಕೆ? ಅಭಿಮಾನ ಇಲ್ಲ. ಅಭಿಮಾನದಿಂದ ದುಃಖವಾಗೋದು. ಹಾಗೆ ದೇಹವನ್ನ ಸ್ವೀಕಾರ ಮಾಡೋದು ಅನ್ನೋ ಶಬ್ದಕ್ಕೆ ಅರ್ಥ. ಒಟ್ಟು ದೇಹವನ್ನ ಪಡ್ಕೊಳ್ಳೋದು ಒಂದು, ಅಭಿಮಾನ ಪಡ್ಕೊಳ್ಳೋದು ಜ್ಞಾಪಕ ಇಟ್ಕೋಬೇಕು. ಅದು ಒಂದೇ ಏಕಾಂಶ ಶಬ್ದಕ್ಕೆ ಅರ್ಥ. ಏಕೆ ಮುಖ್ಯಾನ್ಯ ಕೇವಲ, ಅದು ಒಂದೇ ಕಾರಣ ಅಂತಿದ್ದಾರೆ. ನಿಂಗೆ ದೇಹಾಭಿಮಾನ ಇಲ್ಲ ಅಂತ ಇಟ್ಕೋ, ನಿಂಗೆ ಯಾವ ದುಃಖ ಆಗಲ್ಲ. ದೇಹಾಭಿಮಾನ ಬಂತು ಅಂತ ಇಟ್ಕೋ, ಎಷ್ಟೇ ಐಶ್ವರ್ಯ ಇರಲಿ ದುಃಖ ಬರುತ್ತೆ. ಕೋಟಿಗಟ್ಟಲೆ ದುಡ್ಡು ಇರ್ಲಿ, ಹೊಟ್ಟೆ ನೋವು, ತಲೆನೋವು, ಹಲ್ಲು ನೋವು, ಕಣ್ಣು ನೋವು ಬಂದೇ ಬರುತ್ತೆ. ಅದು ಇನ್ನೇನು ಇಷ್ಟು ವಿಯೋಗ ಅನಿಷ್ಟ ಆಗಿ ಆಗುತ್ತೆ. ಮಗನ ಕಳ್ಕೊಂಡ್ಬಿಡ್ತಾರೆ, ಮಗ ಹೋಗ್ಬಿಡ್ತಾನೆ, ಆಕ್ಸಿಡೆಂಟ್ ಮಗ ಹೋಗ್ಬಿಡ್ತಾನೆ, ಅಯ್ಯೋ ಇನ್ಯಾವುದೋ ವ್ಯವಹಾರದಲ್ಲಿ ದುಡ್ಡು ಲಾಸ ಆಗ್ಬಿಡುತ್ತೆ. ಏನೋ ಹೆಂಡತಿ ಹುಷಾರ್ ತಪ್ಪಿಲ್ಲ, ವಾಟ್ ಹೆಂಡತಿಗೋ ಮಗನಿಗೋ ತನಗೋ ಯಾರಿಗೋ ಏನೋ ಹುಷಾರ್ ತಪ್ಪೋದು, ತೊಂದರೆ ಬರೋದು, ಕಷ್ಟ ಬರೋದು ಈ ಜೀವನದಲ್ಲಿ ಸ್ವಭಾವದಿಂದ ಇದೆ. ಇದನ್ನ ಇದ್ರಲ್ಲಿ ತಪ್ಪಿಸ್ಕೋಕ್ ಆಗೋದೇ ಇಲ್ಲ. ಹಾಗೆ ದೇಹವನ್ನ ಸ್ವೀಕಾರ ಮಾಡೋದು ಅನ್ನೋದು ಒಂದೇ ಅದಕ್ಕೆ ಕಾರಣವಾಗಿರೋದ್ರಿಂದಲೂ. ಹಾಗೆ ದೇಹ ಯಾಕೆ ಬಂತು? ದೇಹಕ್ಕೆ ಕಾರಣ ಏನೋ ಅಂದ್ರೆ ಪೂರ್ವೋಪಚಿತ. ಪೂರ್ವಸ್ಮಿನ್ ಜನ್ಮ ನಿಂತ. ಪೂರ್ವ ಅಂದ್ರೆ ಹಿಂದೆ ಅಂದ್ರೆ ಹಿಂದಿನ ಜನ್ಮದಲ್ಲಿ, ಉಪಚಿತ ಅಂದ್ರೆ ಕಲೆಕ್ಟ್ ಮಾಡಿದ, ಕೂಡಿ ಹಾಕಿದ್ದಾಗಿರುವ ಧರ್ಮಾಧರ್ಮಗಳೇ ಅದಕ್ಕೆ ಮೂಲ. ನಿಮ್ ಧರ್ಮಾಧರ್ಮ ಇದ್ದು ಬಿಟ್ರೆ ಪುಣ್ಯ. ಧರ್ಮ ಅಂದ್ರೆ ಪುಣ್ಯ,
ಅಧರ್ಮ ಅಂದ್ರೆ ಪಾಪ. ಪುಣ್ಯ ಪಾಪ ಇದು ಬಿಟ್ರೆ ನಿಂಗೆ ದೇಹ ಬಂದೇ ಬರುತ್ತೆ. ಈಗ ಧರ್ಮವೂ ಕೂಡ ಮುಮುಕ್ಷುವಿಗೆ ಪಾಪವೇ, ಯಾಕಂದ್ರೆ ದೇಹ ಕೊಡತ್ತದು. ಋಷಿ ಜನ್ಮ ಬರ್ಲಿ, ದೇವತಾ ಗಂಧರ್ವ ಯಕ್ಷ ಗಂಧರ್ವ ದೇವತಾ ಬರ್ಲಿ, ಒಟ್ಟು ನಮ್ಗಿಂತ ದುಃಖ ಕಮ್ಮಿ ಇರ್ಬೋದು. ನಾವು ದುಃಖ ಇಲ್ಲ ಅಂತ ಆಗೋದಿಲ್ಲ. ಈ ಪ್ರಾಣ ಇದ್ಮೇಲೆ ಹಸಿವು ಬಾಯಾರಿಕೆ ಆಗಿರುತ್ತೆ. ಮನಸ್ಸಿದ್ಮೇಲೆ ಶೋಕ ಮೋಹ ಬಂದೇ ಬರುತ್ತೆ. ಪರ್ಸೆಂಟೇಜು ಅಥವಾ ಕಾಲ ಡ್ಯೂರೇಷನ್ ಅದು ವ್ಯತ್ಯಾಸ ಇರ್ಬೋದು. ನಮ್ಗೆ ಪದೇ ಬರ್ಬೋದು, ಬೇಗ ಬರೋದು, ತುಂಬಾ ಹೊತ್ತು ಇರ್ಬೋದು. ಅವರಿಗೆ ಕ್ಷಣಕ ಬಂದು ಹೋಗ್ಬೋದು. ಒಟ್ಟು ಬಂದೇ ಬರುತ್ತೆ. ಹಿರಣ್ಯಗರ್ಭನು ಕೂಡ ಸ್ವಬಿಭೇ ತಸ್ಮಾದ್ ಏಕಾಕಿ ಬಿಭೇತಿ ಶ್ರುತಿ ಹೇಳ್ತಾ ಇದೆ. ಅವನು ಹೆದರ್ಕೊಂಡ. ನೈವ ರೇಮೆ ತಸ್ಮಾದ್ ಏಕಾಕಿ ನರಮತೆ ಅಂತ ಹಿರಣ್ಯಗರ್ಭನು ಪ್ರಜಾಪತಿಯು ಕೂಡ ಅವನು ಖುಷಿ ಪಡಲಿಲ್ಲ, ಸಂತೋಷವಾಗಲಿಲ್ಲ. ಶ್ರುತಿ ಹೇಳುತ್ತೆ. ಇಂದ್ರಾದಿಗಳ ಕಥೆ ಏನು? ಪುರಾಣದಲ್ಲಂತೂ ಇಂದ್ರಾದಿಗಳಿಗೆ ಪದೇ ರಾಕ್ಷಸರು ಬಂದು ತಂಟೆ ಕೊಡೋದು, ತೊಂದರೆ ಕೊಡೋದು ಬೇಕಾಗಿ ಕೇಳಿದ್ವಿ. ನಿವಾಸುರ ಸಂಯುಕ್ತ ಸೇರ್ಕೊಳ್ಬೇಕು. ಹಾಗಾಗಿ ದೇಹವನ್ನು ಸ್ವೀಕಾರ ಮಾಡುದು ಒಂದೇ. ಆ ಏಕ ಶಬ್ದಕ್ಕೆ ಏಕೆ ಮುಖ್ಯಾನ್ಯ ಕೇವಲ ಅಂತ, ಅದೇ ಪ್ರಧಾನ ಅಂತ. ಅದು ಒಂದೇ ಇದೆ ಅಷ್ಟೇ. ದೇಹವನ್ನು ನಾನು ಅನ್ಕೊಳ್ಳೋ ದುಃಖ ಕಾರಣ ಪ್ರಪಂಚದಲ್ಲಿ 199.9 ಜನ ಗೊತ್ತಿಲ್ಲ. ಜನರಿಗೆ ದುಃಖ ಕಾರಣ ಏನು ಅನ್ಕೊಂಡಿದ್ದಾರೆ ಹೇಳೆ? ಮಕ್ಕಳಾಗದೆ ಇರೋದು, ದುಡ್ಡು ಇಲ್ಲದೆ ಇರೋದು, ಅದು ದುಃಖ ಕಾರಣ ಅನ್ಕೊಂಡಿದ್ದಾರೆ. ದೇಹವನ್ನು ನಾನು ಅಂತ ಅಂದ್ಕೊಳ್ಳೋದೇ ದುಃಖ ಕಾರಣ ಅನ್ನೋದು ಮಾತ್ರ ವೇದಾಂತ ಶಾಸ್ತ್ರ ಒಂದೇ ಹೇಳ್ಕೊಡೋದು. ಅದೊಂದೇ ಕಾರಣವಾಗಿರುವುದರಿಂದಲೂ ಆ ದೇಹಕ್ಕೆ ಹಿಂದಿನ ಜನ್ಮದಲ್ಲಿ ಕೂಡಿ ಹಾಕಿದ್ದಾದ ಧರ್ಮಾಧರ್ಮಗಳೇ ಮೂಲ ಅಂದ್ರೆ ಕಾರಣ. ಧರ್ಮಾಧರ್ಮ ಇದ್ಬಿಟ್ರೆ ದೇಹ ಬಂದೇ ಬರುತ್ತೆ. ಆದ್ರಿಂದ ಏನಾಯ್ತು ಇವಾಗ? ಧರ್ಮಾಧರ್ಮದಿಂದ ದೇಹ, ದೇಹದಿಂದ ಧರ್ಮಾಧರ್ಮ, ಧರ್ಮಾಧರ್ಮದಿಂದ ದೇಹ. ಹೀಗೆ ಅರುಚಿಕ್ಕೆ ಬಿಟ್ಟು ಪರಂಪರೆ ಹೋಗೋದು. ಸಂಸಾರ ಎಂಡೇ ಆಗಲ್ಲ. ಅನುಪರತೋ ಭವತಿ. ಉಪರತ ಅಂದ್ರೆ ಅಡಗ ಹೋಗೋದು, ಅನುಪರತ ಅಂದ್ರೆ ಅಡಗದೆ ಇರೋದು. ಉಚ್ಚಿತ್ಯ ಏನ್ ಮಾಡ್ತೀಯಪ್ಪ? ಈ ಜನ್ಮ ಮುಕ್ತಿ ಆಗ್ಬಿಡ್ತೀನಿ ಅಂತಂದ್ರೆ ಹೆಂಗ್? ಜನ್ಮ ಮಾತ್ರ ಮುಕ್ತಿ ಆಗಲ್ಲ. ಇನ್ನೇನಾಗುತ್ತಾ? ಈ ಮುಕ್ತಿ ಆಗೋದಾಗಲಿ ದುಃಖವಾಗಲಿ ಅದೆಲ್ಲವೂ ಬಂಧನದಿಂದ. ಬಂಧನ ಅಜ್ಞಾನ ಬಂಧನ. ಆ ಅಜ್ಞಾನ ಕಳ್ಕೊಂಡ್ರೆ ಮುಕ್ತರಾಗ್ತಾನೆ ಹೊರತು ಅಜ್ಞಾನ ಹೋಗದೆ ಏನ್ ಮಾಡಿದ್ರು ಮುಕ್ತರಾಗಕ್ಕಾಗಲ್ಲ. ಅದು ಗೊತ್ತೇ ಇಲ್ಲ. ಅದು ವೇದಾಂತ ಶಾಸ್ತ್ರ ಹೇಳುತ್ತದೆ, ನಿನ್ ದುಃಖಕ್ಕೆಲ್ಲ ಕಾರಣ ನಿನ್ನ ಅಜ್ಞಾನ ಹಾಕೋಣೋ, ನೀನು ಅಲ್ಲ ಅಂತ ವೇದಾಂತ ಶಾಸ್ತ್ರ ಹೇಳುತ್ತೆ. ಇರ್ಲಿ, ಸದ್ಯಕ್ಕೆ ಇವ್ರು ಏನ್ ಮಾಡಿದ್ರೆ ಒಂದು ಲಿಂಕ್ ಕೊಡ್ತಾ ಇದ್ದಾರೆ. ದುಃಖಕ್ಕೆ ದೇಹವನ್ನು ತೆಗೆದುಕೊಳ್ಳುವುದೇ ಕಾರಣವು, ದೇಹಕ್ಕೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದಾದ ಧರ್ಮಾಧರ್ಮಗಳೇ ಮೂಲವಾಗಿದ್ದರಿಂದ ಅದು ತುಂಡಾಗುವುದಿಲ್ಲ. ತಯೋಶ್ಚ ಕಯೋಹ ಧರ್ಮಾಧರ್ಮಯೋ ವಿಹಿತ ಪ್ರತಿಷಿದ್ಧ ಕರ್ಮ ಮೂಲತ್ವಾತ್ ಅನಿವೃತ್ತಿ. ಅಯ್ಯೋ ಧರ್ಮಾಧರ್ಮ ವಿಹಿತ ಕರ್ಮವನ್ನು ಮಾಡ್ತಾ ಇದ್ರೆ ಧರ್ಮ ಹೆಚ್ಚಾಗ್ತಾನೆ ಇರುತ್ತೆ, ಮತ್ತೆ ಪ್ರತಿಷಿದ್ಧ ಕರ್ಮವನ್ನು ಮಾಡ್ತಾ ಇದ್ರೆ ಅಧರ್ಮ ಹೆಚ್ಚಾಗ್ತಾ ಇರುತ್ತೆ. ಒಂದೇ ಒಂದು ಪ್ರತಿಷಿದ್ಧವನ್ನು ಮಾಡೋಲ್ಲ, ಒಂದೇ ಒಂದು ವಿಹಿತವನ್ನು ಮಾಡೋಲ್ಲ ಅನ್ನೋಕೆ ಆಗೋದೇ ಇಲ್ಲ. ಪ್ರತಿಯೊಬ್ಬನು ಏನಾದ್ರು ಯಾರಿಗಾದ್ರು ಒಳ್ಳೆ ಮಾಡ್ತಾನೆ, ಪುಣ್ಯ ಮಾಡ್ತಾನೆ. ಯಾರಿಗೂ ಉಪಕಾರ ಮಾಡ್ತಾನೆ, ಯಾರಿಗೂ ಏನೋ ಕೊಟ್ಬಿಡ್ತಾನೆ, ಯಾರಿಗೂ ಸಹಾಯ ಮಾಡ್ತಾನೆ. ಇನ್ನೇನೋ ಪರಮಾತ್ಮ, ನಾರಾಯಣ, ಭಗವಂತ, ಗೋವಿಂದ, ಹರಿ ಅಂತಾನೆ, ಪುಣ್ಯ ಬಂದ್ಬಿಡುತ್ತೆ. ಯಾರನ್ನು ಬೈತಾನೆ, ಹೊಡಿತಾನೆ, ದ್ರೋಹ ಮಾಡ್ತಾನೆ, ಪಾಪ ಬರುತ್ತೆ. ಪುಣ್ಯ ಪಾಪ ಎಷ್ಟು ಸೂಕ್ಷ್ಮವಾಗಿದೆ ಅಂತಂದ್ರೆ, ನಾನು ಯಜ್ಞಾಗಾದ ಮಾಡಿದ ಮಾತ್ರ ಪುಣ್ಯ, ಅಲ್ಲಿದೆ ಪುಣ್ಯ ಇಲ್ಲ ಅನ್ಕೋಬೇಡಿ. ನನ್ನ ನಡವಳಿಕೆಯಲ್ಲಿಯೇ ನೀವು ಸಾತ್ವಿಕ ನಡವಳಿಕೆ ಇಟ್ಕೊಳ್ತಾ ಹೋದ್ರೆ ಪುಣ್ಯ ಬರ್ತಾ ಹೋಗುತ್ತೆ. ಅಲ್ಲಿ ಶುರು ಆಗ್ಬಿಡುತ್ತೆ ಪುಣ್ಯಕ್ಕೆ. ಅಸ್ಥೇಯ ಶುಚಿತ್ವ, ಅಷ್ಟೇನಾಗಿರೋದು, ಶುಚಿತ್ವ ಇರೋದು, ಅಹಿಂಸೆ ಇತ್ಯಾದಿಗಳೆಲ್ಲ ಪುಣ್ಯವನ್ನ ಇದು ಮಾಡುತ್ತೆ, ಕರೆಕ್ಟ್ ಮಾಡುತ್ತೆ. ಅದ್ರ ವಿರುದ್ಧವಾದ ಸೈನ್ಯ, ಹಿಂಸಾ ಇತ್ಯಾದಿ ಪಾಪ ಉಂಟು ಮಾಡುತ್ತೆ. ಮನುಷ್ಯನಿಗೆ ನಡೀಬೇಕಾದ್ರೆ ಎಷ್ಟೋ ಪ್ರಾಣಿಗಳು ನಡೆಯ ಸಾಯುತ್ತೆ, ಅದು ಅಜ್ಞಾತವಾದ ಪಾಪಗಳು. ಬದುಕಬೇಕಾದ್ರೂ ಪಾಪ ಮಾಡದೆ, ನಮಗೆ ಇದು ಅಡಿಗೆ ಮಾಡ್ದೇನೆ ಊಟ ಮಾಡಕ್ಕಾಗಲ್ಲ. ಅಡಿಗೆ ಮಾಡೋದೇ ಪಾಪಕರ್ಮ. ಅಡಿಗೆ ಅದು ವಧಾಸ್ಥಾನ, ಶೂನ್ಯಸ್ಥಾನ ಅಂತ ಹೇಳಿ ಶಾಸ್ತ್ರ. ಅಡಿಗೆ ಮನೆನ ತರಕಾರಿಗಳೆಲ್ಲ ನಾಶವಾಗುತ್ತೆ, ಧಾನ್ಯವೆಲ್ಲ ಸತ್ವಾಗುತ್ತೆ, ಹಣ್ಣುಗಳೆಲ್ಲ ಸಾಯುತ್ತೆ, ಎಲ್ಲ ಸಾಯುತ್ತೆ. ಹಾಗಾಗಿ ಪುಣ್ಯ ಪಾಪಗಳು ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಮಾಡೋದು, ಶಾಸ್ತ್ರದಲ್ಲಿ ಪ್ರಸಿದ್ಧ ಮಾಡಿದ ಕರ್ಮವನ್ನು ಮಾಡೋದು ಅನ್ನೋದಿದೆ, ಅದೇ ಮೂಲವಾಗಿರುವುದರಿಂದ ಪುಣ್ಯ ಪಾಪಗಳಿಗೆ ಅದು ಮಾಡದೆ ಇರೋಕ್ಕಾಗೋದಿಲ್ಲ. ಹಾಗಾಗಿ ಅದು ನಿವೃತ್ತಿ ಆಗೋದೇ ಇಲ್ಲ. ಇದು ಕರ್ಮ ನಿವೃತ್ತಿ ಮಾಡ್ಕೋಣ ಅಂದ್ರೆ ಕರ್ಮನಶ್ಚ ರಾಗದ್ವೇಷಾಸ್ಪದತ್ವ, ರಾಗದ್ವೇಷಯೋಶ್ಚ ಶೋಭನ ಅಧ್ಯಾಸ ನಿಬಂಧನತ್ವ, ಅಧ್ಯಾಸಸ್ಯ ಚ ಅವಿಚಾರಿತ ಸಿದ್ಧ
ದ್ವೈತ ವಸ್ತು ನಿಮಿತ್ತತ್ವಾತ್ ದ್ವೈತಸ್ಯ ಚ ಶುಕ್ತಿಕಾರ್ಜಿತಾದಿವತ್ ಸರ್ವಸ್ಯಾಪಿ ಸ್ವತಃಸಿದ್ಧ ಅದ್ವಿತೀಯ ಆತ್ಮ ಅನವಬೋಧ ಮಾತ್ರೋಪಾದಾನತ್ವಾದ ವ್ಯಾವೃತ್ತಿ. ಹೆಂಗೆ ಲಿಂಕ್ ಕೊಡ್ತಾ ಇದ್ದಾರೆ, ಒಂದು ಕೊಂಡಿ ಹಾಕ್ತಾ ಇದ್ದಾರೆ. ಕರ್ಮವಾದರೂ ಅಂದ್ರೆ ಶಾಸ್ತ್ರೀಯವಾದ ಪ್ರತಿಸಿದ್ಧವಾದ ಕರ್ಮ ಮಾಡೋದೇ ಮೂಲ ಅಂದ್ರೆ ಧರ್ಮಕ್ಕೆ. ಕರ್ಮವಾದರೂ ರಾಗದ್ವೇಷ ಬರುತ್ತೆ. ಹಂಗ ಭಗವಂತ ಇಂದ್ರಿಯ ಅರ್ಥ ಇದ್ದೇ ಇದೆ. ರಾಗದ್ವೇಷ ಇದ್ಮೇಲೆ ಕರ್ಮ ಮಾಡೋದಕ್ಕೆ ಆಗೋದಿಲ್ಲ. ಒಬ್ಬರ ಮೇಲೆ ಪ್ರೀತಿ, ಒಬ್ಬರ ಮೇಲೆ ದ್ವೇಷ, ಒಬ್ಬರ ಮೇಲೆ ವ್ಯಕ್ತಿ ಆಯ್ತು. ಒಂದು ವಸ್ತು ಮೇಲೂ ಅಷ್ಟೇ. ಬಂಗಾರ ಮೇಲೆ ಪ್ರೀತಿ ಬಂತು ಅಂದ್ರೆ ಇಲ್ಲ ಅಧರ್ಮ ಮಾಡ್ತೀಯ, ಇಲ್ಲ ಧರ್ಮ ಮಾಡ್ತೀಯ. ಇಲ್ಲ ಕದೀತೀಯ, ಕದ್ದ ಅಧರ್ಮ ಆಗತ್ತೆ. ಇಲ್ಲ ಪಡ್ಕೊಳ್ಳೋಕೆ ಹಿರಣ್ಯಂ ಹಿರಣ್ಯಂ ಬಿತ್ವ ಹಿರಣ್ಯ ಪಡ್ಕೊಳ್ಳೋಕೆ ಒಂದು ಕರ್ಮ ಹೇಳಿದಾರೆ. ಸವಿತಪ್ಪಸೂತ ಎಬಿನ ದ್ವಿಂದತೆ ಅಂತ ಶ್ರುತಿ ಹಿರಣ್ಯವನ್ನು ಪಡ್ಕೊಳ್ಳೋಕ್ಕೂ ಒಂದು ಇದು ಹೇಳಿದೆ, ಕರ್ಮವನ್ನು ಹೇಳಿದೆ. ಕಳ್ಕೊಂಡಿದ್ದು ಪಡ್ಕೊಳ್ಳೋದು, ಕಳ್ಕೊಂಡಿದ್ದು ಪಡ್ಕೊಳ್ಳೋದು ಅದೊಂದು. ಯಾವ ಕಳ್ಕೋದು ಭೂಮಿ ಮೇಲೆ ಅಂತ. ಇನ್ನು ಹಿರಣ್ಯವನ್ನು ಪಡ್ಕೋಬೇಕಾದ್ರೂ ಕೂಡ ಅದಕ್ಕೂ ಒಂದು ಕರ್ಮ ಇದೆ. ಏನು ಗೋ ಪಡ್ಕೋಬೇಕು ಕರ್ಮ ಇದೆ, ಪ್ರಜಾ ಪಡ್ಕೋಬೇಕು ಕರ್ಮ ಇದೆ. ಒಟ್ಟ ಮೇಲೆ ರಾಗ ದ್ವೇಷ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇಂದ್ರಿಯ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದೇ ಏನೋ ಇಂದ್ರಿಯ ರಾಗದ್ವೇಷವು ವ್ಯವಸ್ಥಿತ ತಯೋರ್ನವಶಮಾಗಚ್ಚಿ ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನಂ. ಅಸ್ಯ ಅಂದ್ರೆ ಈ ರಾಗಕ್ಕೆ, ಈ ಕಾಮಕ್ಕೆ, ಈ ರಾಗಕ್ಕೆ ಇಂದ್ರಿಯ ಮನೋಬುದ್ಧಿಗಳೇ ಆಶ್ರಯ. ಅಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಹಾಗೆ ರಾಗದ್ವೇಷಗಳೇ ಇದಕ್ಕೆ ಆಸ್ಪದ. ಆಸ್ಪದ ಅಂದ್ರೆ ಆಶ್ರಯ, ನೆಲೆ, ಆಧಾರ. ಯಾವುದಕ್ಕೆ? ರಾಗದ್ವೇಷಗಳು. ಕರ್ಮಕ್ಕೆ ರಾಗದ್ವೇಷಗಳೇ ನೆಲೆಯಾಗಿರುವುದರಿಂದಲೂ ರಾಗದ್ವೇಷಗಳಿಗೆ ರಾಗದ್ವೇಷ ಯಾಕೆ ಬರುತ್ತೆ? ಶೋಭನಾಶೋಭನ ಬುದ್ಧಿ ಮಾಡೋದು. ಒಳ್ಳೇದು ಕೆಟ್ಟದ್ದು ಬುದ್ಧಿ ಮಾಡ್ತೀಯಲ್ಲ, ಒಳ್ಳೇದು ರಾಗ, ಕೆಟ್ಟದ್ದು ದ್ವೇಷ. ಕಲೆಕ್ಷನ್ ಹೆಂಗ್ ಸಂಬಂಧ ಕೊಡ್ತಾ ಇದ್ದಾರೆ ಒಂದಕ್ಕೊಂದಕ್ಕೆ. ಈ ಕರ್ಮಕ್ಕೆ ರಾಗದ್ವೇಷವೇ ಆಸ್ಪದ, ಆಧಾರ, ಆಶ್ರಯ, ನೆಲೆಯಾಗಿದೆ. ಆ ರಾಗದ್ವೇಷಗಳಿಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋ ಬುದ್ಧಿ, ಶೋಭನ ಅಶೋಭನ ಅಧ್ಯಾಸ, ಇದು ಅದು ಒಳ್ಳೆಯದು ಕೆಟ್ಟದ್ದು ತಪ್ಪಲಿಕ್ಕಿಲ್ಲೇ ತೋರೋದು. ಬರೀ ಒಂದು ವಸ್ತು, ಆ ವಸ್ತು ಮಾತ್ರವೇ ಹೊರತು ಆ ವಸ್ತು ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ. ನೀವು ಒಳ್ಳೆಯದು ನೀನ್ ನೋಡಿದ್ರೆ ಒಳ್ಳೆ ಕಾಣುತ್ತೆ, ಈ ಕೆಟ್ಟದ್ದು ನೋಡಿದ್ರೆ ಕೆಟ್ಟದಾಗ ಕಾಣುತ್ತೆ. ವಸ್ತು ಮಾತ್ರಕ್ಕೆ ಇದೇನಿದು ಕೇಳಿದ್ರೆ ಇದೊಂದು ವಸ್ತು ಅಷ್ಟೇ. ಇದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂದ್ರೆ ನೀವು ಯಾವ ರೀತಿ ತಗೊಳ್ತೀರಾ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ನೀವು ತಗೊಳ್ಳೋ ಮನಸ್ಸಿಗೆ ತಗೊಳ್ಳೋ ಇದ್ರ ಮೇಲೆ ಅಲ್ಲಿ ನಿಮ್ಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ರಾಗ ಬರುತ್ತೆ, ಚೆನ್ನಾಗಿಲ್ಲ ಅನ್ಸಿದ್ರೆ ಬೇಡ ಬಿಡಿ ದ್ವೇಷ ಬರುತ್ತೆ. ಈಗ ರಾಗದ್ವೇಷಗಳಿಗೆ ಶೋಭನ ಬುದ್ಧಿ ಮತ್ತು ಅಶೋಭನ ಬುದ್ಧಿ ಇದು ಅಧ್ಯಾಸ. ಅದನ್ನ ಹುಟ್ಟಾಕ್ತಾನೆ, ಅದನ್ನ ಕಲ್ಪಿಸ್ಕೊತಾನೆ. ಆ ಪುಸ್ತಕ ಚೆನ್ನಾಗಿದೆ, ನಂಗೆ ಬೇಕು, ಅದ್ ನಂಗೆ ಕೊಡ್ತೀರಾ, ಅದ್ ನಂಗೆ ಬೇಕು ಅಂತ. ಏನೋ ಒಂದು ವಸ್ತು ನೋಡ್ರೆ ನಂಗೆ ಕೊಡ್ತೀರಾ ಅಂತ. ಅದೇ ಯಾರೋ ಇದನ್ನ ನೋಡಿದ್ರು, ನಾ ಹೆಸರು ಹೇಳಲ್ಲ, ಈ ನಂಗೆ ಕೊಡ್ತೀರಾ ಅಂತ ಕೇಳಿದ್ರು. ಖಂಡಿತ ಕೊಡ್ತೀನಿ. ಹೇಗೆ ಅಯ್ಯೋ ನಿಮ್ಗೆ ಸನ್ನಿಧಾನ ತೊಗೊಂಡ ಅದು ನೀವು ಯೋಚನೆ ಮಾಡ್ಬೇಕು, ನಾನು ಅದೆಲ್ಲ ಯೋಚನೆ ಮಾಡೋದು. ಕೇಳಿದ್ರೆ ಕೊಟ್ಬಿಡ್ತೀನಿ ಮನೆ. ಅಯ್ಯೋ ಹಾಗಾದ್ರೆ ಬೇಡ ನಾನು ತಗೊಳ್ಳೋದು. ಕೇಳಿದ್ರು ಅದು ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಕಣ್ರಿ, ಇದು ಈ ಸರ ಚೆನ್ನಾಗಿ ಕಾಣುತ್ತೆ, ಇದು ಬಂಗಾರ ಅಲ್ಲ, ಬೆಳ್ಳಿ ಅಲ್ಲ, ಏನೂ ಅಲ್ಲ, ಸುಮ್ಮನೆ ಒಂದು ರುದ್ರಾಕ್ಷಿ ಇದು ಮಣಿ, ತುಂಬಾ ಚೆನ್ನಾಗಿ ಕಾಣುತ್ತೆ ಕಣ್ರಿ, ನಂಗೆ ಕೊಡ್ತೀರಾ ಅಂತ. ಕೊಡ್ತಕೊಳ್ಳಿ. ಹಾಗೆ ಅಯ್ಯೋ ನಾನು ನಿನ್ನೆ ತಗೊಂಡ್ಬಿಟ್ಟು ಆಗುತ್ತೆ, ಅದು ನೀವು ಯೋಚನೆ ನಾನು ಹೇಳೋಲ್ಲ ಅದನ್ನ ಅಂತ. ಆಗ ನಂಗೆ ಬೇಡ, ಬಿಟ್ಕೊಳ್ಳಿ ಇದೆ. ನೋಡಿಗಳು ಚೆನ್ನಾಗಿದೆ ಅಂತಂದ್ರೆ ನಂಗೆ ಕೊಡಿ ಅನ್ಸುತ್ತೆ. ಯಾಕೆ ಈ ಕೆಟ್ಟ ಬುದ್ಧಿ ಬರುತ್ತಾ ಗೊತ್ತಿಲ್ಲ ಅವಳ ಮೇಲೆ. ಅದೇ ಆ ಪಿಶಾಚಿ ದೊಡ್ಡ ಆ ರಾಗದ್ವೇಷ ಒಂದು ಪಿಶಾಚಿ. ರಾಗದ್ವೇಷಗಳಿಗೆ ಶೋಭನ ಶೋಭನವೆಂಬ ಅದು ಒಳ್ಳೆಯದು ಕೆಟ್ಟದ್ದು ಅಂತ ತಪ್ಪುಳಿಕೆ. ಅದು ಒಳ್ಳೇದು ಕೆಟ್ಟದ್ದು ಅಂತ ಇಲ್ಲ ವಸ್ತುವಿನಲ್ಲಿ. ಇವನು ಆರೋಪ ಮಾಡ್ಕೊಳ್ತಾನೆ. ಆರೋಪ ಮಾಡೋದೇ ತಪ್ಪುಳಿಕೆ. ಅದನ್ನ ನಿಬಂಧನ ಅಂದ್ರೆ ಕಟ್ಟಿ ಹೊಡೆದದ್ದಾಗಿದೆ ಅಂತ. ಒಳ್ಳೇದು ಕೆಟ್ಟದ್ದು ಅನ್ನುವಂತಹ ಒಳ್ಳೇದು ಕೆಟ್ಟದ್ದು ಅನ್ನೋ ರೂಪದ್ದಾದ ತಪ್ಪುಳಿಕೆಗೆ ಕಟ್ಟು ಹೊಡೆದದ್ದಾಗಿದೆ. ಹಾಗೆ ಶೋಭನಾಶೋಭಗಳ ಅಧ್ಯಾಸಕ್ಕೆ ಕಟ್ಟು ಹೊಡೆದದ್ದಾಗಿದೆ, ಕಟ್ಟು ಹಾಕೊಂಡಿದೆ ಆ ರಾಗದ್ವೇಷ. ಆ ತಪ್ಪುಳಿಕೆ ಯಾಕೆ ಬಂತು? ಅಜ್ಞಾನದಿಂದ. ಯಾಕೆ ಹಾವು ತಿಳ್ಕೊಂಡ? ಹಗ್ಗ ಗೊತ್ತಿರ್ಲಿಲ್ಲ. ಯಾಕೆ ಬೆಳ್ಳಿ ತಿಳ್ಕೊಂಡ? ಕಪ್ಪೆ ಚಿಪ್ಪು ತಿಳ್ಕೊಳ್ಳಿಲ್ಲ. ಅಜ್ಞಾನದಿಂದ ಮಿಥ್ಯಾಜ್ಞಾನ ಬರುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ಅಧ್ಯಾಸ
ಹಾಗೆ ಆ ಅಧ್ಯಾಸಕ್ಕೆ ಅವಿಚಾರಿತ ಸಿದ್ಧವಾದ ಅಂದ್ರೆ ವಿಚಾರ ಮಾಡದೆ ಸಿದ್ಧವಾಗಿರ್ತಕ್ಕಂತಹ ದ್ವೈತ ವಸ್ತುವೇ ನಿಮಿತ್ತ. ದ್ವೈತ ವಸ್ತು ಕಣ್ಣು ಕೂಡಲೇನೆ ಅದು ಇದೆ ಅಂದ್ಕೊಳ್ತಾನಲ್ಲ. ಇಲ್ಲ, ಆತ್ಮನ ಅರಿದೇ ಇದ್ದಾಗ, ಆತ್ಮನ ವಿಚಾರ ಮಾಡದೇ ಇದ್ದಾಗ ದ್ವೈತ ವಸ್ತುವನ್ನ ಮುಂದುವಡ್ತಾನೆ. ಮುಂದೆ ಒಡ್ಡಿದ ಕೂಡಲೇನೆ ಅದರಲ್ಲಿ ತಪ್ಪಲಿಕೆ ಬರುತ್ತೆ. ತಪ್ಪಲಿಕೆ ಬಂದ ಕೂಡಲೇನೆ ರಾಗದ್ವೇಷ ಬರುತ್ತೆ, ಶೋಭನ ಬುದ್ಧಿ ಬರುತ್ತೆ, ರಾಗದ್ವೇಷ ಬರುತ್ತೆ. ಅದು ಕರ್ಮ ಮಾಡ್ತಾನೆ. ಕರ್ಮ ಮಾಡ್ಕೊಂಡು ಧರ್ಮ ಆಗುತ್ತೆ. ಧರ್ಮ ಮಾಡ್ಕೊಂಡು ದೇಹ ಬರುತ್ತೆ. ದೇಹ ಬರೋಕ್ಕೆ ಧರ್ಮ ಕಾರಣ. ಧರ್ಮಕ್ಕೆ ಅಲ್ಲ, ದೇಹ ಕಾರಣ ಅಲ್ಲ. ಧರ್ಮಕ್ಕೆ ಇದ್ ಮಾಡುದು ಭೀತ ಕರ್ಮ ಅನುಷ್ಠಾನ, ಪರಿಶುದ್ಧ ಕರ್ಮಾನುಷ್ಠಾನ ಧರ್ಮ. ಆ ಕರ್ಮಾನುಷ್ಠಾನಕ್ಕೆ ರಾಗದ್ವೇಷ, ಆ ರಾಗದ್ವೇಷಕ್ಕೆ ಶೋಭನ ಬುದ್ಧಿ, ಆ ಶೋಭನ ಬುದ್ಧಿಗೆ ಅಧ್ಯಾಸ ಕಾರಣ. ಅಧ್ಯಾಸಕ್ಕೆ ವಿಚಾರ ಮಾಡದೆ ಇರತಕ್ಕದ್ದಾದ ದ್ವೈತ ವಸ್ತುವನ್ನೇ ನಿಮಿತ್ತ ಮಾಡಿಕೊಂಡಿರೋದ್ರಿಂದ ಎಲ್ಲಿವರೆಗೆ ದ್ವೈತ ವಸ್ತು ವಿಚಾರ ಮಾಡೋದಿಲ್ವೋ ಅಲ್ಲಿವರೆಗೆ ಅಧ್ಯಾಸ ಹೋಗೋದೇ ಇಲ್ಲ. ಅದು ದ್ವೈತ ವಸ್ತು ನಿಮಿತ್ತ. ದ್ವೈತಕ್ಕೆ ಒಂದು ದ್ವೈತ ವಸ್ತು ತೋದ ಕಾರಣ ಏನೋ, ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿಯೇ ಮುಂತಾದ ತಿರುವಳಿಕೆಯಂತೆ ಎಲ್ಲಾ ದ್ವೈತಕ್ಕೂ ಕೂಡ ಸ್ವತಃ ಸಿದ್ಧವಾದ ಅದ್ವಿತೀಯವಾದ ಆತ್ಮನ್ ಅರಿದೇ ಇರೋದು. ಏನ್ ಹೇಳೋ, ಸ್ವತಃ ಸಿದ್ಧ ಆತ್ಮ ಅನವಬೋಧ. ಅನುಬೋಧ ಮಾತ್ರ ಉಪಾದಾನೇನೋ ಅದಂತೆ. ಇಲ್ಲಿ ಇವರು ಸುರೇಶ್ವರಾಚಾರ್ಯರು ಅವಿದ್ಯೆಯ ಉಪಾದಾನ ಅಂತಾರೆ. ಉಪಾದಾನ ಅದನ್ನ ಇಟ್ಕೊಂಡು ಅದನ್ನ ತೆಗೆದುಕೊಂಡಾಗಿರೋದು ಅಂತ ಹೊರತು ಗಡಿಗೆಗೆ ಮಣ್ಣು ಉಪಾದಾನದಂತೆ ಇದಕ್ಕೆ ಅವಿದ್ಯೆ ಒಂದು ವಸ್ತು ಉಪಾದಾನ ಕಾರಣ ಅಂತ ಅನ್ನಲ್ಲ. ವ್ಯಾಖ್ಯಾನಕಾರರು ಸಿಗಾಕೊಂಡ್ಬಿಟ್ರು ನೋಡಿ. ಅವಿದ್ಯೆಯನ್ನು ಉಪಾದಾನ ಅಂತ ಹೇಳಿದ್ದಾರೆ, ಅನವಬೋಧವನ್ನು ಉಪಾದಾನ ಅಂತ ಹೇಳಿದ್ರಿಂದ ಉಪಾದಾನ ಕಾರಣ ಅಂದ್ರೆ ಏನೋ, ಆಭರಣಕ್ಕೆ ಚಿನ್ನ ಹೇಗೆ ಉಪಾದಾನ ಕಾರಣವೋ, ಮಡಿಕೆ ಕುಡಿಕೆಗೆ ಮಣ್ಣು ಉಪಾದಾನ ಕಾರಣ, ಹಾಗೆ ಈ ದ್ವೈತಕ್ಕೆ ಅವಿದ್ಯೆ ಉಪಾದಾನ ಕಾರಣ ಅಂತ ಹೇಳಿದ್ರೆ ಅದು ಮೂಲ ಅವಿದ್ಯೆ. ಯೋಗ ಸ್ಥಳ ಚಚ್ಕೊಂಡ್ರು ಸ್ವಾಮಿಗಳು. ಅಲ್ರಿ ಉಪಾದತ್ತೆ, ಇದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ತೆಗೆದುಕೊಂಡು ಅದನ್ನ ಇಟ್ಕೊಂಡು ಅಂತ ತೆಗೆದುಕೊಳ್ಳೋದು ಮನಸ್ಸಿನಲ್ಲೇ ಹೊರತು ಅದು ಇದಲ್ಲ, ವಸ್ತು ಅಲ್ಲ. ಅಜ್ಞಾನನ ಒಪ್ಕೊಂಡ್ರೆ, ಅಜ್ಞಾನ ಇಟ್ಕೊಂಡ್ರೆ, ಅಜ್ಞಾನ ಇದೆ ಅಂತ ನೀನು ಅನುಭವಿಸಿದ ಇದ್ರೆ ಅದನ್ನ ನಿಮಿತ್ತ ಮಾಡ್ಕೊಂಡು ತೋರ್ಕೊಳ್ತೀವಿ ದ್ವೈತ ಅಷ್ಟೇ. ಉಪಾದತ್ತೆ ಉಪಾದಾಯ ಅದು ತೆಗೆದುಕೊಳ್ಳೋದು ಅಂದ್ರೆ ಬುದ್ಧಿಯಲ್ಲಿ ತೆಗೆದುಕೊಳ್ಳೋದೇ ಹೊರತು ಕ್ರಿಯೆಯಿಂದಲಾಗಲಿ ವಸ್ತು ಅಲ್ಲ. ಇದು ಎಷ್ಟು ಸೂಕ್ಷ್ಮವಾಗಿದೆ ಅಂದ್ರೆ ಅವರು ಅವಿದ್ಯೆಯನ್ನು ಉಪಾದಾನ ಕಾರಣ ಅಂತ ಹೇಳ್ತಾರೆ. ಅವರು ಅವಿದ್ಯೆಯನ್ನು ಮೂಲಾವಿದ್ಯೆ, ಯಾವುದಕ್ಕೆ ಈ ಪ್ರಪಂಚಕ್ಕೆ ಮೂಲಾವಿದ್ಯೆ ಕಾರಣ ಅಂತಾರೆ. ಮೂಲಾವಿದ್ಯೆ ಅನ್ನೋದು ಅವ್ರು ಹೇಳೋದು ಘಟಪಟಾದಿಗಳಂತೆ ಸತ್ವೂ ಅಲ್ಲ, ಮಂಜೆ ಮಗನ ಅಥವಾ ಮೊಲಕೊಂಬಿನಂತೆ ಅಸತ್ವೂ ಅಲ್ಲ. ಇನ್ನು ಒಂದೇ ವಸ್ತು ಸದಸತ್ವನ ವಿರುದ್ಧ. ಅದನ್ನ ಅನಿರ್ವಚನೀಯವಾದ ಇಲ್ವೋ ಅಂದ್ರೆ ಅದು ಭಾವರೂಪ ಅಂದ್ರೆ ಚೇತನ ಜಡರೂಪ. ಜಡರೂಪ ಹೇಗಿದೆ ಅಂದ್ರೆ ಆವರಣಾತ್ಮಕವಾಗಿದೆ, ಆತ್ಮ ಮುಚ್ಚಾಕೊಂಡಿದೆ. ಏನೇನು ಕಲ್ಪನೆ ಮಾಡ್ಬಿಡು. ಅಷ್ಟೆಲ್ಲ ಇಲ್ಲಿ ಏನೂ ಇಲ್ಲ. ಇಲ್ಲಿ ವಿಚಾರ ಮಾಡದೆ ಸಿದ್ಧವಾಗಿರತಕ್ಕಂಥ ದ್ವೈತ ವಸ್ತು ಏನಿದೆ, ಆ ದ್ವೈತ ವಸ್ತುವೇ ಅಧ್ಯಾಸಕ್ಕೆ ನಿಮಿತ್ತ ಅಂತಾಗಿ ಆ ದ್ವೈತಕ್ಕೆ ಕಪ್ಪೆ ಚಿಪ್ಪಲ್ಲಿ ತೋರುವ ಬೆಳ್ಳಿಯೇ ಮುಂತಾದವುಗಳಂತೆ. ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ, ಹಗ್ಗದಲ್ಲಿ ಹಾವು, ಮೋಟು ಮರದಲ್ಲಿ ಕಳ್ಳ, ಹಾಗೆ ಆಕಾಶ ನೀಲಿ, ಇವುಗಳಲ್ಲಿ ಎಲ್ಲಾ ತರಹದ್ದಾದ ದ್ವೈತಕ್ಕೂ ಸ್ವತಃ ಸಿದ್ಧನೂ ಅದ್ವಿತೀಯನೂ ಆದ ಆತ್ಮನ್ನ ಅರಿದೇ ಇರೋದು. ಅಷ್ಟನ್ನು ಒಪ್ಕೊಂಡ್ರೆ, ಅಷ್ಟನ್ನ ಇಟ್ಕೊಂಡು ಆಗಿರೋದು. ಅದನ್ನ ಒಪ್ಕೊಂಡು ಇಟ್ಕೊಂಡು ಅಷ್ಟೇ ಉಪಾದಾನ ಶಬ್ದ ಕರ್ಸೇ ಹೊರತು ಉಪಾದಾನ ಶಬ್ದ ಕರ್ಸೆ ಈ ಪಾರಿಭಾಷಿಕ ಶಬ್ದ ಅಲ್ಲ, ಇಲ್ಲಿ ಟೆಕ್ನಿಕಲ್ ವರ್ಡ್ ಅಲ್ಲ. ಇದು ಯೌಗಿಕ ಅರ್ಥ. ಅದನ್ನ ತೆಗೆದುಕೊಂಡು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಇಟ್ಕೊಂಡು ಅದನ್ನ ಒಪ್ಪಿಕೊಂಡು ಅರ್ಥ, ಅಷ್ಟೇ ಅರ್ಥ. ಅವಿದ್ಯಾ ಅನ್ನೋದನ್ನ ಒಪ್ಕೊಂಡ್ರೆ, ಇಟ್ಕೊಂಡ್ರೆ, ಅಂಗೀಕಾರ ಮಾಡ್ಕೊಂಡ್ರೆ ಅದನ್ನ ತೋರಿಸ್ತೆ. ಅದು ಉಪಾದಾನ ಅದು ತೆಗೆದುಕೊಳ್ಳೋದು, ನೀನು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದೇ ಹೋದ್ರೆ ನಿಂಗೆ ದ್ವೈತ ಪ್ರಪಂಚ ತೋರ್ಸೋಕ್ಕಾಗಲ್ಲ. ಹಾಗೆ ಅನವಬೋಧ ಅಂದ್ರೆ ಸ್ವತಃ ಸಿದ್ಧವಾದ ಅದ್ವಿತೀಯವಾದ ಆತ್ಮನ ಅನವಬೋಧ ಅಂದ್ರೆ ಅಜ್ಞಾನ. ಅದಷ್ಟು ಮಾತ್ರ. ಆ ಮಾತ್ರ ಸ್ಪರ್ಧೆ ಏನೋ ಅವಿದ್ಯೆಗಿದ್ದ ಬೇರೆ ಏನು ಆಗಿಲ್ಲ ಅಂತ ನೋಡಿ. ಅದನ್ನ ಮಾತ್ರ ಸ್ಪರ್ಧೆ ಹಾಕಿದ್ರೆ ಏನ್ ವಿಶೇಷವಾಯ್ತು ಅಂದ್ರೆ, ಇಲ್ಲಿ ಈ ಪ್ರಪಂಚ ಉಂಟಾಗೋದಕ್ಕೆ ಯಾವ ಕಾಲದೇಶವೂ ಕಾರಣ ಅಲ್ಲ. ಯಾವ ಬಿಗ್ ಬ್ಯಾಂಗ್ ಥಿಯರಿ ಅಂತ ಬರ್ತಲ್ಲ, ಅದೆಲ್ಲ ಹುಚ್ಚು, ಅದೆಲ್ಲ ಸುಳ್ಳು. ಅಜ್ಞಾನ ಒಂದೇ ಕಾರಣ. ಹಾವು ತೋರಕ್ಕೆ ಅಜ್ಞಾನ ಕಾರಣವೋ, ದ್ವೈತ ಪ್ರಪಂಚ ಅಥವಾ ಅಜ್ಞಾನ ಕಾರಣ. ಅನವಬೋಧ ಮಾತ್ರ ಉಪಾದಾನತ್ವ. ಎಲ್ಲಿವರೆಗೆ ಅನವಬೋಧ ಅಜ್ಞಾನ ಅಂತ ಇರುತ್ತೋ ಅಲ್ಲಿವರೆಗೆ ಅದು ಅನಿವೃತ್ತಿ. ಅಜ್ಞಾನ ಹೋಗೋದೇ ಇಲ್ಲ. ಅಜ್ಞಾನ ಹೋಗದೆ ಆದ್ಮೇಲೆ ದ್ವೈತ ಪ್ರಪಂಚ ಕಂಡೇ ಕಾಣುತ್ತೆ.
ದ್ವೈತ ಪ್ರಪಂಚ ಕಂಡ್ಮೇಲೆ ಸತ್ಯತ್ವ ಬುದ್ಧಿ ಬರುತ್ತೆ, ಮಿಥ್ಯಾ ಬುದ್ಧಿ ಬರುತ್ತೆ. ಮಿಥ್ಯಾ ಬುದ್ಧಿ ಬಂದ್ಮೇಲೆ ಶೋಭನ ಬುದ್ಧಿ ಬರುತ್ತೆ. ಶೋಭನ ಬುದ್ಧಿ ಕೂಡ ರಾಗದ್ವೇಷ ಮಾಡ್ತೀಯ. ರಾಗದ್ವೇಷ ಮಾಡ್ಕೊಳ್ಳೇನೆ ವಿಹಿತ ಧರ್ಮಾಧಮ ಬರುತ್ತೆ. ಆ ಧರ್ಮಾಧಮದಿಂದ ಕರ್ಮ ವಿಹಿತ ಅನುಷ್ಠಾನ ಅವಿಹಿತ ಆದ್ದರಿಂದ ದೇಹ ಧರ್ಮಾಧಮ ಉಂಟಾಗಿ ಧರ್ಮಾಧಮದ ದೇಹ ಬಂದು ಸಂಸಾರ ಬರುತ್ತೆ. ಒಳ್ಳೆ ಸರಪಳಿ ಇದ್ದಾಗ ಇದು ಸರಪಳಿ ಹೇಗೆ ಕೊಂಡಿ ಒಂದಕ್ಕೊಂದು ಕೊಂಡಿ ಇದೆಯೋ ಒಂದಕ್ಕೊಂದಕ್ಕೆ ಲಿಂಕ್ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದೆ. ಏನ್ ಮಾಡುದು? ಅಜ್ಞಾನವನ್ನು ಕಳ್ಕೊಳ್ದೇನೆಯೇ ಮಿಥ್ಯಾಜ್ಞಾನ ಹೋಗಲ್ಲ. ಮಿಥ್ಯಾಜ್ಞಾನ ಕಳ್ಕೊಳ್ದೆ ಹೋದ್ರೆ ನಿಮ್ಗೆ ಶೋಭನ ಬುದ್ಧಿ ಹೋಗಲ್ಲ. ಶೋಭನ ಬುದ್ಧಿ ಹೋಗದೆ ಹೋದ್ರೆ ರಾಗದ್ವೇಷ ಹೋಗಲ್ಲ. ರಾಗದ್ವೇಷ ಹೋಗದೆ ಹೋದ್ರೆ ಕರ್ಮ ಹೋಗಲ್ಲ. ಕರ್ಮ ಹೋಗದೆ ಹೋದ್ರೆ ಪುಣ್ಯಪಾಪ ಹೋಗಲ್ಲ. ಪುಣ್ಯಪಾಪ ಹೋಗದೆ ಹೋದ್ರೆ ಜನ್ಮ ಹೋಗಲ್ಲ. ಅಂದ್ರೆ ದೇಹ ಬರ. ದೇಹ ಹೋಗದೆ ಆದ್ಮೇಲೆ ಸಂಸಾರ ನಿವೃತ್ತಿ ಆಗೋಲ್ಲ. ಸಂಸಾರ ಆಗೋದೇ ಇಲ್ಲ. ಅಜ್ಞಾನ ಕಳೆದು ಹಾಕ್ಬೇಕು. ಮೂಲತಃ ಅಜ್ಞಾನ ಚಚ್ಚಬೇಕಪ್ಪ, ಕಿತ್ತಾಕ್ಬೇಕು. ಅದಕ್ಕೆ ಪ್ರಯತ್ನ ಪಡಿ ಅಂತ ಅವ್ರು ಹೇಳ್ತಿದ್ದಾರೆ. ಅನುಬೋಧ ಮಾತ್ರ ಉಪಾದಾನತ್ವ ವ್ಯಾವೃತ್ತಿ ಅತಃ ನೇನೋ ದೇರ್ ಫೋರ್. ಆದ್ದರಿಂದ ಕನ್ಕ್ಲೂಷನ್ ಸರ್ವಾನರ್ಥ ಹೇತು ಆತ್ಮಾನವಬೋಧ ಏವಾ. ಮೊದಲನೇ ವಾಕ್ಯದ ಎಲ್ಲಾ ಪ್ರಕಾರದ ಅನರ್ಥವನ್ನು ಕಳ್ಕೊಳ್ಳೋಕ್ಕೂ ಮನುಷ್ಯನ ಸ್ವಭಾವದಿಂದಲೇ ಇಷ್ಟವಾಗಿದೆ. ಅದಕ್ಕೆ ಸ್ವಭಾವದಿಂದ ಪ್ರವೃತ್ತಿ ಇದೆ ಎಂದು. ಆದ್ರೆ ಆ ಇಷ್ಟಪಟ್ಟಿರೋದು ಪ್ರವೃತ್ತಿ ಎರಡೂ ಬೇರೆ ತರ ಆಗುತ್ತೆ. ಅಜ್ಞಾನ ಕಳ್ಕೊಳಕ್ಕೆ ಅವರು ಇಷ್ಟಪಟ್ಟು ಅದಕ್ಕೆ ಪ್ರವೃತ್ತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅಜ್ಞಾನ ಕಳ್ಕೊಳ್ಳೋಕ್ಕೂ ಇಷ್ಟಪಟ್ಟಿಲ್ಲ, ಅದಕ್ಕೆ ಪ್ರಯತ್ನವನ್ನು ಪಡ್ಲಿಲ್ಲ. ಆದ್ರಿಂದ ಅವರ ಅನರ್ಥ ಹೋಗೋದಿಲ್ಲ. ಹೇಳ್ತಾರೆ ಎಷ್ಟು ಪ್ರಕಾರವಾದ ಅನರ್ಥ ಉಂಟೋ ಎಲ್ಲಾ ಅನರ್ಥಕ್ಕೂ ಆತ್ಮನ ಅರಿದೇ ಇರೋದೇ ಕಾರಣ. ಆತ್ಮನ ಅಜ್ಞಾನವೇ ಕಾರಣ. ನಮಗೆ ನಮ್ಮ ಸ್ವರೂಪದ ಪರಿಚಯವಿದೆ ಇದ್ದಾಗ ನಾವು ನಮ್ಮನ್ನು ಇನ್ನೊಂದು ರೀತಿಯಾಗಿ ನಾವು ಇಂಟರ್ಪ್ರಿಟ್ ಮಾಡಿಕೊಂಡು ಅದನ್ನ ಸತ್ಯ ಅನ್ಕೊಂಡು ಅದಕ್ಕೆ ಏನೇನೋ ಬೇಕು ಏನೇನೋ ಬೇಡ ಅಂತ ಅನ್ಕೊಂಡು ಸಿಗಾಕೊಳ್ತಾ ಇದ್ದೀವಿ. ನಾವು ಯಾರು ಅಂತ ನಮ್ಗೆ ಗೊತ್ತಾಗಿಲ್ಲ. ಅದೇ ದೊಡ್ಡ ಸಮಸ್ಯೆ, ದೊಡ್ಡ ರೋಗ. ಅದೇ ತ್ವಂ ಶಬ್ದಕ್ಕೆ ವಾಚ್ಯ. ನಾನು ಅಂತಿದ್ದಿಲ್ಲ, ಅದು ಶ್ರುತಿ ತ್ವಂ ಅಂತ ಹೇಳ್ತಾರೆ, ನೀನು ಅಂತ ನಾನು. ಅದು ಏನ್ ಗೊತ್ತನೋ ಆ ನಾನಾಗಿರೋದು, ಆ ನಾನು ಬೆರಿಕೆ ಇದೆ, ಬೆರಿಕೆ ಅಂಶ ಬಿಡು. ಬ್ರಹ್ಮಾಸಿ ಬ್ರಹ್ಮಾಸ್ಮಿ ಹಸಿ ಆಗತ್ತೆ. ಇದೇ ಮಸಿ ಆಗತ್ತೆ, ಇದೇ ಹಸಿ ಆಗತ್ತೆ. ಹಸಿ ಆಗ್ತೀಯೋ ಮಸಿ ಆಗ್ತೀಯೋ ಯೋಚನೆ ಮಾಡು. ತತ್ವ ಮಸಿ ಆಗ್ಬೇಕಾ ತತ್ವಂ ಹಸಿ ಆಗ್ಬೇಕಾ ಯೋಚನೆ ಮಾಡು. ಅದ್ಭುತ ಇದು. ಸರ್ವಾನರ್ಥ ಹೇತು ಏನಂದ್ರು ಆತ್ಮ ಅನವಬೋಧೇವ. ಇಲ್ಲಿ ಸರ್ವೇಷಾಂ ಸರ್ವ ಪ್ರಕಾರಾಣಾಂ ಅನರ್ಥಾನಾಂ ಹೇತು ಅನ್ನೋ ಸರ್ವ ಶಬ್ದಕ್ಕೆ ಎಲ್ಲಾ ಜನರ ಎಲ್ಲಾ ಪ್ರಕಾರದ್ದಾದ ಅನರ್ಥಕ್ಕೂ ಹೇತು ಯಾವುದು? ಆತ್ಮ ಅನವಬೋಧೇವ, ಆತ್ಮನ ಅಜ್ಞಾನವೇ. ಯಾವ ಅಜ್ಞಾನವೇ ನಮ್ಮ ಅನರ್ಥಕ್ಕೆ ಕಾರಣ ಅಂತ ಪ್ರೂವ್ ಆಯ್ತೋ, ತೀರ್ಮಾನವಾಯ್ತೋ, ಅವಾಗ ನಾವು ಏನ್ ಮಾಡ್ಬೇಕು? ನಮ್ಗೆ ದುಃಖ ಕಷ್ಟ ಕಳ್ಕೊಳಕ್ಕೆ ಅಜ್ಞಾನ ಕಳ್ಕೊ ಪ್ರಯತ್ನ ಪಡ್ಬೇಕೇ ಹೊರತು ಮಕ್ಕಳಾಗ್ಲಿ ಇಂತ ಪುಸ್ತಕಾಮಿಷ್ಟಿ ಯಾಗ ಮಾಡೋದು, ಐಶ್ವರ್ಯ ಬೇಕು ಶ್ರೀ ಸೂಕ್ತ ಹೋಮ ಮಾಡೋದು, ಮಳೆ ಬರಬೇಕು ಅಂತ ಅದಲ್ಲ. ಅಜ್ಞಾನ ಕಳ್ಕೊಳ್ಳೋ ಪುರುಷಾರ್ಥ ಪ್ರತಿಪಾದ್ಯ ಆಗುತ್ತೆ. ಸುಖಸ್ಯ ಚ ಅನಾಗಮಾಪಾಯಿನಃ ಅಪರತಂತ್ರಸ್ಯ ಆತ್ಮಸ್ವಭಾವತ್ವಾತ್ ತಸ್ಯ ಅನವಬೋಧ ಪಿಧಾನಂ. ಸುಖ ಅನ್ನೋದು ಆಗಮ ಅಪಾಯ ಎರಡು ಇಲ್ಲದ್ದು ಅನಾಗಮ. ಇಲ್ಲಿ ಆಗಮಶ್ಚ ಅಪಾಯಶ್ಚ ಆಗಮಾಪಾಯೌ ಅವಿದ್ಯಮಾನೌ ಆಗಮಾಪಾಯೌ ಯಸ್ಯ ಸುಖಸ್ಯ ತದಿದಂ ಸುಖಂ ಅನಾಗಮಾಪಾಯಿ ತಸ್ಯ ಅನಾಗಮಾಪಾಯಿನಃ. ಬಹಳ ಕಷ್ಟ ಇದೆ. ಅನಾಗಮಾಪಾಯಿನಃ ಸುಖಸ್ಯ ಅಂತ ಸುಖಕ್ಕೆ ವಿಶೇಷಣ. ಆಗಮಾಪಾಯ ವರ್ಜಿತವಾಗಿರೋ ಸುಖ. ಅಲ್ಲಿ ಅನಾಗಮ ಮತ್ತು ಅಪಾಯ ಅಂತ ಭಾಷೆ ಮಾಡಬಾರ್ದು. ಅನಾಗಮಾಪಾಯ ಅಲ್ಲ, ಅಪಾಯ ಅಲ್ಲ. ಆಗಮಶ್ಚಾಸೌ ಅಪಾಯಶ್ಚ ಆಗಮಾಪಾಯೌ ಅವಿದ್ಯಮಾನೌ ಆಗಮಾಪಾಯೌ ಯಸ್ಯ ತತ್ ಅನಾಗಮಾಪಾಯಿ ತತ್ ಕತ್ ಸುಖಸ್ಯ ಅವಿದ್ಯಮಾನೋ ಆಗಮಾಪಾಯೌ ಯಸ್ಯ ಸುಖಸ್ಯ ತದಿದಂ ಸುಖಂ ಅನಾಗಮಾಪಾಯಿ ತಸ್ಯ. ಗೊತ್ತಾಗೋದಿಲ್ಲ, ಮೋಸ ಹೋಗ್ಬಿಡ್ತಾರೆ. ಏನು ಅನಾಗಮಾಪಾಯನ ಅನಾಗಮ ಪಾಯಿಯ ಅನಾಗಮ ಅಪಾಯಿಯ ಅನಾಗಮ ಆಗಮಾಪಾಯ ರಹಿತ ಅರ್ಥ ಮಾಡೋದು.
ಆಗಮಾಪಾಯ ವರ್ಜಿತವಾದ ಸುಖ ನೋಡಿ. ಅವೇನಾಯ್ತು? ಸುಖ ಅನ್ನೋದು ಬರೋದು ಅಲ್ಲ, ಹೋಗೋದು ಅಲ್ಲ, ಮತ್ತೇನು ಇರೋದು. ಯಾವುದು? ನ ಆಗಮಾಪಾಯಿದ ಅನಾಗಮಾಪಾಯಿದ, ನ ಆಗಮಾಪಾಯಿದ ಅನಾಗಮಾಪಾಯಿದ ಮಾಡ್ಬೋದು. ನ ಆಗಮಾಪಾಯ ಆಗಮಾಪಾಯವಲ್ಲದ್ದು ಅಲ್ಲ, ಅವಾಗ ಏನ್ ಮಾಡ್ಬೇಕ? ನ ಆಗಮಾಪಾಯಿ ಹೆಂಗಾಯ್ತು ಆಗ್ಬೇಕಲ್ಲ. ಅಪಾಯ ಇರೋದು ಶಬ್ದ. ಶಬ್ದ ಏನೋ? ಅಯಗತು ಧಾತು, ಅಪ ಉಪಸರ್ಗ, ಅಪಾಯ ಇದೆ. ಅಪಾಯಿನಃ ಆಗ್ಬೇಕಾದ್ರೆ ಈ ಬರ್ಬೇಕಾದ್ರೆ ಗುಣಿಸ್ಬರ ಈ ಆಗ್ಬೇಕಾದ್ರೆ ಬಹುರಿ ಮಾಡ್ಕೋಬೇಕು. ಬಹುರಿ ಮಾಡ್ಕೊಂಡು ಅಪಾಯಿ ಮಾಡ್ಕೊಂಡು ಆಮೇಲೆ ಸುಖಕ್ಕೆ ವಿಶೇಷ ಮಾಡಿ ಮಾಡ್ಬೇಕು. ನ ಆಗಮಾಪಾಯಿನ ಸಾಮಾನ್ಯ ಹೇಳ್ಬೋದು. ಆಗಮಾಪಾಯ ಇಲ್ಲದೆ ಇರ್ತಕ್ಕಂಥದ್ದು ಮಾಡಬಾರ್ದು ಸಾಮಾನ್ಯವಾಗಿ. ಮುಂದೆ ಬರೋದು ಹೋಗೋದು ಇಲ್ಲದೆ ಇರ್ತಕ್ಕದ್ದಾಗಿರ್ತಕ್ಕಂತಹ ಸುಖ ಉಂಟಲ್ಲ, ಇದನ್ನ ಏನಾಯ್ತು? ವಿಶೇಷ ಕೊಡ್ತಾ ಇದ್ದಾರೆ. ಸುಖ ಸ್ವರೂಪ ಇರ್ತದ್ದು, ಸುಖ ಸ್ವಭಾವ ಇರೋದು, ಬರೋದು ಹೋಗೋದಲ್ಲ. ನಾವೇನ್ ಅನ್ಕೊಂಡಿದೀವಿ? ಸುಖ ಪಡ್ಕೊಳ್ತೀವಿ, ಸುಖ ಬರುತ್ತೆ, ಹಾಗೆ ಸುಖ ಹೋಗ್ಬಿಡತ್ತೆ. ಒಂದು ಬಂದು ಹೋಗಿ ಮಾಡುತ್ತೆ. ಯಾವ್ದು ಬಂದು ಹೋಗಿ? ದುಃಖ ಬಂದು ಹೋಗಿ ಮಾಡುತ್ತೆ. ದುಃಖ ಬಂದಾಗ ಸುಖ ಮರೆಯಾಗತ್ತೆ, ದುಃಖ ಹೋದಾಗ ಸುಖ ತೋರ್ಕೊಳತ್ತೆ. ಇದೇನ್ ಮಾಡ್ಕೊಳ್ತಾನೆ? ಸುಖವೂ ಬರುತ್ತೆ ಹೋಗತ್ತೆ, ದುಃಖವೂ ಬರುತ್ತೆ ಹೋಗುತ್ತೆ ಅನ್ಕೊಂಡೆ. ಹಂಗಾಗಲ್ಲ. ಹಗಲೂ ಬರುತ್ತೆ ಹೋಗುತ್ತೆ, ರಾತ್ರಿಯೂ ಬರುತ್ತೆ ಹೋಗುತ್ತೆ ಅಲ್ಲ. ಒಂದು ರಾತ್ರಿ ಇದ್ಬಿಟ್ಟಿದೆ, ಹಗಲು ಬಂದು ಹೋಗಿ ಮಾಡ್ತಾ ಇರುತ್ತೆ. ಯಾವುದಕ್ಕೆ ಇನ್ನೊಂದು ನಿಮಿತ್ತವೋ ಅದು ಬಂದು ಹೋಗಿ ಮಾಡುತ್ತೆ. ಯಾವುದಕ್ಕೆ ಇನ್ನೊಂದು ನಿಮಿತ್ತವಿಲ್ಲವೋ ಆ ಸ್ವಭಾವ ಕಾನ್ಸ್ಟೆಂಟ್ ಆಗಿರುತ್ತೆ. ರಾತ್ರಿ ಆಗೋದಕ್ಕೆ ಏನು ಮಾಡ್ಬೇಕಾಗಿಲ್ಲ. ಹಗಲು ಬರ್ಬೇಕು, ಸೂರ್ಯ ಬರಬೇಕು, ಬೆಳಕು ಬರಬೇಕು. ಅದರಿಂದ ಯಾವುದು ಇನ್ನೊಂದರ ನಿಮಿತ್ತದಿಂದ ಆಗುವುದಲ್ಲವೋ ಅದು ಸ್ವಭಾವ, ಯಾವುದು ಇನ್ನೊಂದರ ನಿಮಿತ್ತದಿಂದ ಆಗುವಂಥದ್ದೋ ಅದು ಕೃತಕ. ಸುಖ ದುಃಖದಲ್ಲಿ ಸುಖ ಅನ್ನೋದು ಇನ್ನೊಂದು ನಿಮಿತ್ತದಿಂದ ಆಗೋದಿಲ್ಲ. ಸುಖ ನೀನು ಯಾವಾಗೂ ಇವಾಗ ನೀನು ಸುಖಿಯಾಗಿಲ್ವನೋ? ಸುಖಿಯಾಗೇ ಇದೆಯಾ? ಏನ್ ಅನ್ಕೊಂಡಿದ್ಯಾ? ನಾನು ಸುಖವನ್ನು ವರ್ಬಲ್ ಫಾರ್ಮ್ ತಗೊಂಡು ಸುಖವನ್ನು ನಂಬಿಸ್ತಾ ಮಾವಿನ ಹಣ್ಣು ತಿಂದೆ, ಅದು ಸಿನಿಮಾ ನೋಡ್ತಿದ್ರೆ, ಸಂಗೀತ ಆ ಸುಖ ಆಗತ್ತೆ ಅನ್ಕೊಂಡಿದ್ಯಲ್ಲ, ಅದಿಲ್ಲ ಅಂದ್ರೂ ಸುಖ ಇಲ್ಲ ಅನ್ಕೊಂಡಿದ್ಯಾ? ಅಲ್ಲೂ ಸುಖ ಆ ಅಪೇಕ್ಷೆ ಇದ್ದು, ಸಂಗೀತ ಕೇಳಬೇಕು ಅಪೇಕ್ಷೆ ಇದ್ದು, ಅದರಿಂದ ನಿಂಗೆ ವಿಕ್ಷೇಪವಾಗ್ತಾ ಇದ್ದು ಮನಸ್ಸಿನಲ್ಲಿ. ಆವಾಗ ಆ ಸಂಗೀತ ನಿಂಗೆ ಹಿತವಾದದ್ದಾದಾಗ ಆ ವಿಕ್ಷೇಪ ಹೋದಾಗ ಒಳಗಿದ್ದ ಸುಖ ತಗೊಳ್ಳುತ್ತೆ. ಸಂಗೀತದ ಸುಖ ಆಗಲ್ಲ, ಸಂಗೀತದ ಸುಖ ಆಗೋದಿಲ್ಲ, ಯಾವ ಹಣ್ಣು ಹಂಪಿನ ಸುಖ ಆಗೋದಿಲ್ಲ, ಯಾವ ಹೊರಗೆ ಭೋಗದ ಭ್ರಾಂತಿ ಅದು. ಏಹಿ ಸಂಸ್ಪರ್ಶದ ಭೋಗಾಹ ದುಃಖ ಯೋನೇ, ದುಃಖ ಕೊಟ್ಟೆ ಹೋಗೋದು. ಇನ್ನೊಂದರ ಸಂಪರ್ಕದಿಂದ ಆಗೋ ಎಲ್ಲಾ ಸುಖವು ದುಃಖಕ್ಕೆ ಕಾರಣ, ಅನರ್ಥಕ್ಕೆ ಕಾರಣ. ಯಾವ ಕಾರಣಕ್ಕೂ ಹೊರಗಡೆ ಸುಖ ಬರಲ್ಲ. ಹೊರಗಡೆ ಸುಖ ಬರುತ್ತೆ ಅನ್ನೋ ಭ್ರಾಂತಿ ಅದು. ಅದು ಆಗಮಾಪಾಯ ವರ್ಜಿತವಾದದ್ದು ಸುಖ. ಅಷ್ಟೇ ಅಲ್ಲ, ಅಪರತಂತ್ರ, ಪರತಂತ್ರವಲ್ಲ ಯಾವ ಸುಖ. ಇವಾಗ ಏನಂದ್ರೆ, ಅಯ್ಯೋ ನಂಗೆ ಆ ಹುಡುಗಿ ನನ್ನ ಒಪ್ತಾ ಇಲ್ಲ, ನಂಗೆ ಆಗಲ್ಲ, ದುಃಖ. ಎದ್ಕೊಂಡರೆ ಪಿಶಾಚಿ ಕರ್ಕೊಂಡು ಸುಖ ಕಳ್ತಾರೆ. ಚಾಪ್ಗೆ ಬಿಟ್ಟು ಬೀದಿ ಹೋಗೋ ಪಿಶಾಚಿ ಮನೆ ಕರ್ಕೊಂಡ ನನಗೆ ಆರಾಮಾಗಿದ್ದ. ಇದು ಮನುಷ್ಯನಿಗೆ ಏನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಆರೋಪ ಮಾಡ್ಕೊಳ್ತಾನಲ್ಲ, ಆರೋಪ ಮಾಡ್ಕೊಂಡು ಅದು ಇದೇ ಇದ್ದಾಗ ಸುಖ ಅನ್ಕೊಳ್ತಾನೆ. ಭ್ರಾಂತಿ ಅದು, ಹುಚ್ಚು. ಪರತಂತ್ರ ನಿದ್ದೆಯಲ್ಲಿ ಆನಂದವಾಗಿರ್ಲಿಲ್ವಾ? ಅದೇನು ಸಂಗೀತ ಇತ್ತೋ, ಅದೊಂದು ಮಾವಿನ ಹಣ್ಣು ತಿಂದ್ಯೋ, ಹಸಿನ ಹಣ್ಣು ತಿಂದ್ಯೋ, ಏನ್ ಮಾಡೋದು? ಸಿನಿಮಾ ನೋಡಿದ್ಯೋ? ನಿಜವಾಗಿ ಸ್ವರೂಪ ಸುಖ, ಸ್ವರೂಪ ಆನಂದ. ಹಾಗೆ ಪರತಂತ್ರವಲ್ಲದ, ಆಗಮಾಪಾಯವಲ್ಲದ ಅಲ್ಲದೆ ಇರುವುದು ಅನ್ನೋದೇ ಸುಖಸ್ಯ ಸ್ವಭಾವತ್ವ. ಅದು ಆತ್ಮ ಸ್ವಭಾವ ಸೇರಿಸಿದ್ದು, ಅದು ಆತ್ಮನ ಸ್ವಭಾವ. ನಿನ್ನ ಸ್ವಭಾವ, ನಿನ್ನ ಸ್ವರೂಪವೇ ಸುಖಗಳ. ಬೆಂಕಿ ಸ್ವರೂಪ ಹೇಗೆ ಬಿಸಿಯೋ, ಬೆಂಕಿಗೆ ಬಿಸಿ ಯಾರು ತುಂಬಬೇಕಾಗಿಲ್ಲ, ಸಕ್ಕರೆ ಸ್ವಭಾವವೇ ಸಿಹಿ. ಹಾಗೆ ನಿನ್ನ ಸ್ವಭಾವವೇ ಆನಂದ ಸ್ವಭಾವ, ಆನಂದ ಸ್ವರೂಪ ನೀನು. ಆದ್ರೆ ದುಃಖವನ್ನು ತುಂಬ್ಕೊಂಡ್ಬಿಟ್ಟು ಸುಖ ಮರೆಯಾದಾಗ ಅಯ್ಯೋ ಸ್ವಾಮಿ, ನನ್ ಶತ್ರುವು ಬೇಡ ಕಂಡ್ರಿ, ನಂಗಿರೋ ಕಷ್ಟ, ನಂಗೆ ಆಗ್ತಾ ಇರೋ ಕ್ಲೇಶ, ಅಯ್ಯಪ್ಪ ಎಂತ ದುಃಖ ಅಂತ ಹೇಳ್ತಾರೆ. ಮುಟ್ಟಾಳ ಅವನು. ಸ್ವಯಂ ಸುಖ ಸ್ವರೂಪ, ಆನಂದ ಸ್ವರೂಪ ಅವನು. ಒಳಗಿಟ್ರ ಇಲ್ಲಿದೆ ಅಂಕಲ್, ಏನಾಯ್ತಾ?
ಒಳ್ಳೆ ವಾಕ್ಯ. ಏನು ಅನಾಗಮಾಪಾಯಿನಃ ಅಪರತಂತ್ರಸ್ಯ ಸುಖಸ್ಯ. ಎರಡು ವಿಶೇಷಣ. ಆಗಮಾಪಾಯವಿಲ್ಲದೆ ಇರುವ ಪರತಂತ್ರವಲ್ಲದ, ಇನ್ನೊಂದರ ಅಧೀನವಲ್ಲ. ಇದನ್ನ ಏನಾಯ್ತು, ಸುಖಕ್ಕೆ ನಾವು ಯಾರನ್ನು ಅವಲಂಬಿಸ್ಕೋಬೇಕಾಗಿಲ್ಲ. ಅಷ್ಟೇ ಅಲ್ಲ, ಅವಲಂಬಿಸ್ಕೊಂಡ್ರೆ ಸುಖ ಹೋಗುತ್ತೆ. ಇನ್ನೊಂದು ಇಟ್ಕೊಂಡ್ರೆ ನೀವು ನಿದ್ದೆ ಮಾಡುವಾಗ ಇನ್ನೊಬ್ರು ಬಂದು ಏನಾಯ್ತು ಹೇಳೋ, ಡಿಸ್ಟರ್ಬ್ ಆಗುತ್ತೆ, ನಿದ್ದೆ ಹೋಗುತ್ತೆ. ಇನ್ನೊಬ್ರು ಇರಬಾರ್ದು, ಯಾರು ಇದು ಅವ ಅಂದದ್ದು. ಇನ್ನೊಂದು ಬಂದ್ಬಿಟ್ರೆ ತೊಂದರೆನೇ ಇದು. ಎಷ್ಟು ಚೆನ್ನಾಗಿ ಹೇಳ್ತೀವಿ ನಾವು. ಆಗಮಾಪಾಯವಿಲ್ಲದೆ ಇರುವ ಸ್ವತಂತ್ರವಾಗಿರೋ ಸುಖವು ಅದು ಆತ್ಮ ಸ್ವಭಾವ ಕಣೋ. ಆತ್ಮನ ತಾನೇ. ಆತ್ಮನ ಯಾರು ಆತ್ಮ ಅಂತ ಏನು ಕಲ್ಪನೆ ಮಾಡಬೇಡ. ನಿನ್ನ ಸ್ವಭಾವ, ನಿನ್ನ ಸ್ವರೂಪ ಅದು ಸ್ವಭಾವ. ಆದ್ದರಿಂದ ಅದನ್ನು ಅರಿದೇ ಇರೋದು ಅನವಬೋಧ ಇದೆಯಲ್ಲ, ಅದಕ್ಕೆ ಅದೇ ಮುಚ್ಚಳದಂತಿರೋ ಮುಚ್ಚಳ. ಪಿಧಾನಮಿವ ಪಿಧಾನಂ, ಸಾಕ್ಷಾತ್ ಪಿಧಾನಂನ. ಯಾಕಂದ್ರೆ ಅರಿದೇ ಇರೋದು ಅಭಾವ, ಅಭಾವ ಅಂತ ಮುಚ್ಚಳ ಆಗತ್ತೆ. ನಾನು ಇಲ್ಲಿ ನವರತ್ನ ಮುಚ್ಚಿದ್ದೀನಿ, ಕೊಯ್ನೂರು ವಜ್ರ ಮುಚ್ಕೊಂಡಿದ್ದೀನಿ, ವಜ್ರ ಇಲ್ಲ ಮುಚ್ಕೊಂಡಿದ್ದೀನಿ ಅಂತೆ. ಇದ್ರೆ ತಾನೆ ಮುಚ್ಚಳ. ಆಗ ಮುಚ್ಚಳ ಅನ್ನೋದೇ ಸುಳ್ಳು, ಇಲ್ವೇ ಇಲ್ಲ. ಅದು ಆ ಅಜ್ಞಾನ ಅನ್ನೋದಿದೆಯಲ್ಲ, ಅದಕ್ಕೆ ಎಲ್ಲಿವರೆಗೆ ನೀವು ಅಜ್ಞಾನ ವಿಚಾರ ಮಾಡೋದಿಲ್ವೋ, ಆ ಅಜ್ಞಾನ ಏನ್ ಮಾಡೋದು ನಂಗೆ ಇಲ್ಲದೇ ಇರೋ ಅಂತ ಅನ್ಸೋದೇ ಇಲ್ಲ. ಅದು ನಿಜವಾಗಿ ವಸ್ತುದಾಗಿ ಇಲ್ಲದ್ದಾಗಿರ್ತಕ್ಕಂಥ, ಇಲ್ಲದ್ದಾಗಿರುವ ಅನವಬೋಧ ಅಜ್ಞಾನವೇ ಅದಕ್ಕೆ ಪಿಧಾನ. ಪಿಧಾನ ಅಂದ್ರೇನೋ ಮುಚ್ಚಳ. ಅಪಿಧಾನ ತಿರೋಧಾನ ಪಿಧಾನ ಆಚ್ಛಾದನ ನಿಚ. ಅಮರಕೋಶ. ಅಪಿಧಾನ ಅಂತ ಹೇಳ್ಬೇಕು. ಅದೇ ವಷ್ಟಿ ಭಾಗುರಿ ರಲ್ಲೋಪಂ ಅವಾಪ್ಯೋ ಉಪಸರ್ಗಯೋ. ಅವ ಅಪಿ ಉಪಸರ್ಗಕ್ಕೆ ಭಾಗುರಿ ಎನ್ನುವಂತಹ ಋಷಿಗಳು ವಷ್ಟಿ, ವಷ್ಟಿನೇನೋ ಇಷ್ಟಪಡ್ತಾನೆ. ಹೇಗೆ ಧಾತು ವಷ್ಟಿ ಇಷ್ಟಪಡ್ತಾರೆ? ಹ ವಶಕಾಂತು ಸಂಪ್ರಸಾರಣ. ತಿನ್ನಲ್ಲಿ ವಷ್ಟಿ ತಿರಿ ಕಿತ್ತಾದ್ರಿಂದ ಸಂಪ್ರಸಾರಣ ಆಗುತ್ತೆ. ಅಲ್ಲೋಪ ಅಕಾರದ ಲೋಪವನ್ನ ಭಾಗುರಿ ಎನ್ನುವಂತಹ ಋಷಿಗಳು ಇಷ್ಟಪಡ್ತಾರೆ. ಯಾವ್ದು ಅವ ಅಪಿ ಎರಡಕ್ಕೆ. ಆವಂತ ಇವ ಹಲಂತಾನ ದಿಶಾ ವಾಚಾ ನಿಶಾ ದಿಶಾ. ಆವಂತ ಹಲಂತಗಳಿಗೆ ವಾಚಾ ನಿಶಾ, ವಾಚಾ ವಾಚೆ ವಾಚಾ, ನಿಶಾ ನಿಶೇನೆ ಹಾಗೂ ಉಂಟು ಶಬ್ದ. ವಾಚಾ ತೃತೀಯ ಕೃಷ್ಣ ಅಂತ ಒಂದಿದೆ, ಅದು ಬೇರೆ. ಅದು ವಾಚಾ ತೃತೀಯ ಇದೆ. ವಾಚಾ ವಾಚೆ ವಾಚಾ ಹಾಗೂ ಶಬ್ದ ಉಂಟು. ನಿಶಾ ನಿಶೇ ನಿಶಾ, ದಿಶಾ ದಿಶೆ ಉಂಟು. ಅನಂತವಾದ ಆವಂತಗಳಿಗೆ ಇದು ಆಕಾರದ ಸ್ಥಿತಿಗೂ ಅವ್ರು ಅಪೇಕ್ಷೆ ಪಡ್ತಾರೆ. ಒಳ್ಳೆ ಶ್ಲೋಕ ಅದು. ಹೀಗೆ ಅನವಬೋಧ ಪಿಧಾನಂ, ಅಜ್ಞಾನವೆಂಬುದೇನಿದೆ ಅದೇ ಅದಕ್ಕೆ ಮುಚ್ಚದಂತಿರುವ ಮುಚ್ಚಲಾಗಿದೆ. ಅಜ್ಞಾನ ಕಳ್ಕೊಂಬಿಡಿ, ಅಜ್ಞಾನ ಪರಿಹಾರ ಮಾಡ್ಕೊಂಬಿಡಿ. ನೋಡಿ ನೀವು ಹೆಂಗ ಆನಂದ ಆಗಿರ್ತೀರಾ ಅಂತಂದ್ರೆ ಬ್ರಹ್ಮಾನಂದ. ಏನು ಆನಂದ ಗನಿ, ಬುಗ್ಗೆ ಉಕ್ಕತ್ತೆ ಆನಂದ. ಉಕ್ಕತ್ತೆ ಕ್ರಿಯೆ ಅಲ್ಲ, ಸ್ವರೂಪ. ಏನೋ ಬರ್ತಾ ಒಂದು ಆಸೆಯಿಂದ ಉಕ್ಕತ್ತೆ ಅಂತ ಹೇಳ್ತೀವಿ. ಅನವಬೋಧವೇ ಅತಃ ತಸ್ಯ ಅತ್ಯಂತ ಉಚ್ಛಿತ್ತೌ ಅಶೇಷ ಪುರುಷಾರ್ಥ ಪರಿಸಮಾಪ್ತಿ. ಅತಃ ಆದ್ದರಿಂದ ಏನಾದ್ದರಿಂದ ಅಜ್ಞಾನವೇ ಅದಕ್ಕೆ ಮುಚ್ಚಳವಾದ್ದರಿಂದ, ಅಜ್ಞಾನದಿಂದಲೇ ನಾವು ಸುಖವನ್ನು ಕಳ್ಕೊಂಡಿದ್ದೀವಿ. ಸುಖ ಮರೆಯಾಗಿದೆ. ಇನ್ನೇನು ಸುಖ ಮರೆಯಾಗ ನಮ್ಗೇನು ಕಾಣಲಿಲ್ಲ. ನಾವು ಏನೇನೋ ಬಯಸ್ತಾ, ಏನೇನೋ ಅಪೇಕ್ಷೆ ಪಡುತ್ತಾ ನಮ್ಮ ಕಾಳಿಗೆ ಗಮನವಿಲ್ದೇನೆಯೇ ನಮ್ಮನ್ನು ಮರ್ಕೊಂಡ್ಬಿಟ್ಟು ಕಳ್ಕೊಂಡ್ಬಿಟ್ವಿ. ಉಪರಿ ಉಪರಿ ಸಂಚಾರಂತಹ ನಿಧಿನ ವಿಂದೇಯು ಅಂತ. ನಿಧಿ ಇದೆ, ಮೇಲೆ ಓಡಾಡ್ತಿದ್ದಾರೆ, ನಿಧಿ ಇದೆ ಅಂತ ಗೊತ್ತಿಲ್ಲ, ಒಳಗೆ ಕಳ್ಕೊಂಡ್ಬಿಟ್ರು ನಿಧಿನ. ಹಂಗೆ ಆತ್ಮ ಸ್ವರೂಪವೇ ಆನಂದ ಸ್ವರೂಪ. ನಮ್ಮ ಅನುಭವದಲ್ಲಿದೆ ನಮ್ಮ ಸ್ವರೂಪ. ನಿಧಿಯಲ್ಲಿ ಆನಂದವಾಗಿರ್ತೀವಿ ನಾವು. ಈಗಲೂ ಆನಂದವಾಗಿಯೇ ಇದ್ದೀವಿ. ಅದು ಇನ್ಯಾವುದೋ ಆನಂದ ಬೇಕು ಅನುಭವಿಸೋದು ಅನ್ನುವಂಥ ಒಂದು ವಿಶೇಷತೆಯನ್ನು ಅಪೇಕ್ಷೆ ಪಟ್ಟು ಅದಕ್ಕಾಗಿ ಏನೋ ಒಂದು ವಸ್ತುವನ್ನು ಇಟ್ಕೊಂಡು ಅದಕ್ಕಾಗಿ ಏನೋ ಪ್ರಯತ್ನ ಪಡುತ್ತಾ ಅದು ಸಿಕ್ಕದೆ ಹೋದಾಗ ಒಳುತ್ತಾಲು, ಸಿಕ್ಕಿದಾಗ ಸಿಕ್ತು ಅನುಭವಿಸ್ತಾ ಬಂದ್ರೆ ಆಯಾಸ ಪಡ್ತಾನೆ. ಆಯಾಸ ಪಡೋದು ಸುಖ ಅಲ್ಲ. ಸುಖದಲ್ಲಿ ಆಯಾಸವಿಲ್ಲ. ಆಯಾಸವಾಗೋ ಸುಖ ದುಃಖಕ್ಕೆ ಕಾರಣ ಅದು. ಹಾಗಾದ್ರಿಂದ ಆ ಅಜ್ಞಾನವು ಅತ್ಯಂತವಾಗಿ ಅಂದ್ರೆ ಮತ್ತೆ ಬರದೇ ಇರೋಗೆ ಅತ್ಯಂತ ಇದು ನಿದ್ದೆಯಲ್ಲಿ ಅಜ್ಞಾನವಿಲ್ಲವಾದ್ರೂ ಅತ್ಯಂತವಾಗಿ ಇಲ್ಲವಾಗಲ್ಲ. ನಿದ್ದೆಯಲ್ಲಿ ಏನಾಯ್ತು, ತಾತ್ಕಾಲಿಕವಾಗಿ ಇಲ್ಲದಂತೆ ಮರೆ ಇರುತ್ತೆ. ಹೆಚ್ಚಾದ ಕೂಡ ಮತ್ತೆ ಅಜ್ಞಾನ ಬಂದ್ಬಿಡುತ್ತೆ.
ಆದ್ರೆ ಜ್ಞಾನದಿಂದ ಹೋದ್ರೆ ಅಜ್ಞಾನ ಅತ್ಯಂತ ಹೋಗ್ಬಿಡುತ್ತೆ. ಜ್ಞಾನವಲ್ಲದೆ ಸಮಾಧಿಯಲ್ಲೋ ಸುಷುಪ್ತಿಯಲ್ಲೋ ಮೂರ್ಛೆಯಲ್ಲೋ ಕೋಮಾದಲ್ಲೋ ನಿಮ್ಮ ಮನಸ್ಸು ಅಡಗಿಸಿದರೆ ಅಂತಃಕರಣ ಆಗ ಅಜ್ಞಾನ ತೋರಲ್ಲ. ಯಾಕಂದ್ರೆ ಅಜ್ಞಾನ ಅಂತಃಕರಣದಲ್ಲಿ ತೋರ್ಬೇಕು. ಅಂತಃಕರಣ ವ್ಯಾಪಾರ ಮಾಡ್ತಿರಲ್ಲ ಅಲ್ಲಿ ತೋರ್ಕೊಳಲ್ಲ. ಹಾಗಾಗಿ ಅಜ್ಞಾನ ಅದು ಆತ್ಯಂತಿಕ ಇಚ್ಛಿತಿಯಲ್ಲ, ತಾತ್ಕಾಲಿಕ. ಜ್ಞಾನದಿಂದ ಆತ್ಯಂತಿಕವಾಗಿ ಅಜ್ಞಾನದ ನಿವೃತ್ತಿ ಆಯಿತು ಅಂತಂದ್ರೆ ಸಮಸ್ತ ಪುರುಷಾರ್ಥವು ಪರಿಸಮಾಪ್ತಿ ಆಯಿತು, ಕೃತಕೃತ್ಯನಾದ ಅವನು. ಅದಕ್ಕಾಗಿ ನಾವು ಬಂದಿರೋದು. ಈ ಜನ್ಮ ನಮ್ಮ ಅದಕ್ಕೋಸ್ಕರ ಭಗವಂತ ಕೊಟ್ಟಿಯಾನೆ. ಇಂಥ ರತ್ನದಂಥ ನರಜನ್ಮ ಮೂರ್ಖಾಸಿಗೆ ಹೋಯ್ತು ಕಬೀರ ಅಂತ. ರತ್ನದಂಥ ನರ ಮೂರ್ಖಾಸಿ ಮಾರ್ಕೊಳ್ತಾ ಇದ್ದೀರಲ್ಲೋ, ಸುಮ್ಮನೆ ಬೇಡದಿರೋದ್ರಿಂದ ಅಟ್ಟಿಸ್ಕೊಂಡು ಹೋಗಿ ದುಃಖಕ್ಕೆ ಸಿಗಾಕೊಂಡು ಅಯ್ಯೋ ಗ್ರಹಚಾರೇ. ಅಜ್ಞಾನ ನಿವೃತ್ತೇಶ್ಚ ಸಮ್ಯಜ್ಞಾನ ಸ್ವರೂಪ ಲಾಭ ಮಾತ್ರ ಹೇತುತ್ವ ತದುಪಾದಾನ. ಅಜ್ಞಾನವನ್ನು ಅನರ್ಥ ಕಾರಣ ಅಂದ್ರೆ ಅಜ್ಞಾನ ಹೋದ್ರೆ ಪುರುಷಾರ್ಥ ಅಂತೂ ಅಂದ್ರೆ ಅಜ್ಞಾನ ಹೆಂಗ್ ಹೋಗುತ್ತೆ? ಅಜ್ಞಾನ ನಿವೃತ್ತಿ ಹೆಂಗ್ ಮಾಡ್ಕೊಳ್ಳೋದು? ಇವಾಗ ಈ ವಸ್ತು ಅದೇ ಬೆಳಕನ್ನು ತಗೊಂಡು ಕೊಟ್ಬಿಡ್ಬೋದು. ನಮ್ಗೆ ಕಿತ್ತಕ್ಕೆ ತಗೊಳಕ್ಕೆ ಮಾಡೋಕೆ ಬರೋದಾಯ್ತು ಏನ್ ಮಾಡ್ಬೋದು? ಅಜ್ಞಾನವನ್ನ ಇದ್ ಮಾಡೋದು ಹೇಗೆ ಅಂತ ಕೇಳಿ ಹೇಳ್ತಾರೆ. ಅಜ್ಞಾನದ ನಿವೃತ್ತಿಯಾದರೋ ಸಮ್ಯಕ್ ಜ್ಞಾನಕ್ಕೊಂದು ಸ್ವರೂಪ ಉಂಟುಕೊಂಡ್ರೋ. ಸಮ್ಯಕ್ ಜ್ಞಾನ ಅಂದ್ರೆ ಸರಿಯಾದ ಜ್ಞಾನ, ಯಥಾರ್ಥ ಜ್ಞಾನ. ನಮ್ಮ ಸ್ವರೂಪ ಹೇಗಿದೆಯೋ ಆಸ್ ಇಟ್ ಈಸ್ ಹಾಗೆ ಅನುಭವ ತಂದ್ಕೊಳ್ಳೋದು. ನಿಜವಾಗಿ ನೀನು ಹೇಗಿದೆಯಾ ನೋಡ್ಕೊ. ನೀನು ನಾನು ಹೃದರ್ಶನ ಅನ್ಕೋಬೇಡ, ನಾನು ಗಂಡು ಅನ್ಕೋಬೇಡ, ನಾನು ಬ್ರಹ್ಮಚಾರಿ ಅನ್ಕೋಬೇಡ, ನನಗೆ ಜಾತಿ ಕುಲ ಗೋತ್ರ ವರ್ಣಾಶ್ರಮ ವಯೋ ಅವಸ್ಥೆಗಳನ್ನ ಸೇರಿಸ್ಕೋಬೇಡ. ಇದೆಲ್ಲ ಉಪಾಧಿ, ತೋರಿಕೆ. ಎಲ್ಲವನ್ನು ಬಿಟ್ಕೊಂಡು ಸಮ್ಯಕ್ ಜ್ಞಾನಕ್ಕೆ ಒಂದು ಸ್ವರೂಪ ಉಂಟಲ್ಲ. ಇದಂ ಸರ್ವಂಗ ಯದಯಮಾತ್ಮ ಅಂತ ಹೇಳ್ತಲ್ಲ, ಆ ಸ್ವರೂಪ ಅದು ಸ್ವಭಾವ ಸ್ವರೂಪ ಅಜ್ಞಾನ ಸಮ್ಯಜ್ಞಾನಕ್ಕೆ. ಅದರ ಸ್ವರೂಪ ಲಾಭ ಮಾತ್ರ. ಮಾತ್ರ ಸ್ಪರ್ತಿ ಏನೋ ಜ್ಞಾನವಾಗೋದು ಅಷ್ಟೇ ಸಾಕು. ಜ್ಞಾನ ಆದ್ಮೇಲೆ ಮತ್ತಿನ್ನೇನೋ ಮಾಡ್ಬೇಕಾಗಿಲ್ಲ. ಇದು ಅಡುಗೆ ಆದ್ಮೇಲೆ ಮತ್ತೆ ಊಟ ಮಾಡ್ಬೇಕು. ಅಡುಗೆ ಆದ್ ಮಾಡ್ತೀವಿ, ಅದು ಹೊಟ್ಟೆ ತುಂಬಲ್ಲಪ್ಪ. ಅಡುಗೆ ಆಗ್ಬಿಟ್ಟು ಹೊಟ್ಟೆ ತುಂಬಿಡ್ತಾ. ಅಡುಗೆ ಆದ್ಮೇಲೆ ಊಟ ಮಾಡ್ಬೇಕು ಅಷ್ಟೇ. ಭರತನಾಟ್ಯಕ್ಕೆ ಎಲ್ಲ ತರ ಡ್ರೆಸ್ ಹಾಕೊಂಡ್ಬಿಟ್ರೆ ಸಾಕ, ಭರತನಾಟ್ಯ ಬಿಡುತ್ತಾ. ಡ್ರೆಸ್ ಎಲ್ಲ ಹಾಕೊಂಡು ಗೆಜ್ಜೆ ಕಟ್ಕೊಂಡು ಕುಣಿಬೇಕು. ಆಮೇಲೆ ಜನ ನೋಡಿ ಸಂತೋಷ ಪಡ್ತಾರೆ ನೋಡ್ಬೇಕು. ಇಲ್ಲ ಹಂಗಲ್ಲ, ಜ್ಞಾನವಾದ ಸಮಯದಲ್ಲಿಯೇ. ಹಾಗೆ ಮಾತ್ರ ಸ್ಮೃತ ಆಗಿದೆ. ಸಮ್ಯ ಜ್ಞಾನಕ್ಕೆ ಏನು ಸ್ವರೂಪವೋ ಆ ಸ್ವರೂಪದ ಲಾಭವಷ್ಟು ಮಾತ್ರವೇ ಅದಕ್ಕೆ ಕಾರಣ. ಯಾವುದಕ್ಕೆ? ಆ ಅಜ್ಞಾನ ನಿವೃತ್ತಿ. ಇನ್ನೇನು ಮಾಡ್ಬೇಕಾಗಿಲ್ಲ. ಮಾಡೋದು ಅಂದ್ರೆ ತಸ್ಯ ಕಾರ್ಯ ನೈವಿದ್ಯತೆ ಅಂತ. ಅಜ್ಞಾನ ಕಳ್ಕೊಳ್ಳೋದು ಅಷ್ಟೇ. ಅಜ್ಞಾನ ಕಳ್ಕೊಂಡು ಏನು ಮಾಡ್ಬೇಕಾಗಿಲ್ಲ. ಸುಖವೇ ಸ್ವರೂಪ, ಆನಂದವೇ ಸ್ವರೂಪ, ಆನಂದ ರೂಪ ಇದು ಬಿಡ್ತಾನೆ. ಆದ್ರಿಂದ ತದುಪಾದಾನ ಅದನ್ನ ತಗೋಬೇಕು. ಅದನ್ನ ತಸ್ಯ ಉಪಾದಾನ ತದುಪಾದಾನ ತಸ್ಯ ಕಸ್ಯ ಸಮ್ಯಜ್ಞಾನ ಉಪಾದಾನ ಮಾಡ್ಕೋಬೇಕು. ಅಶೇಷ ಅನರ್ಥ ಹೇತು ಆಗಮ ವಾಕ್ಯಾದೇವ ಅಲ್ಲ ತಪ್ಪಾಯ್ತಾ? ಆತ್ಮಾನುಬೋಧ ವಿಷಯಸ್ಯ ಚ ಅನಾಗಮಿಕ ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣ ವಿಷಯತ್ವಾತ್ ವೇದಾಂತಾಗಮ ವಾಕ್ಯಾದೇವ ಸಮ್ಯಜ್ಞಾನಂ ಅತಃ ಅಶೇಷ ವೇದಾಂತ ಸಾರ ಸಂಗ್ರಹ ಪ್ರಕರಣಂ ಇದಮಾರಭ್ಯತೆ. ಅಶೇಷ ಅನರ್ಥ, ಎಲ್ಲಾ ರೀತಿಯಾದ ಅನರ್ಥ ದುಃಖಕ್ಕೆ ಕಾರಣವಾಗಿರುವ ಆತ್ಮನ ಅರಿದೇ ಇರೋದು ಅನ್ನೋದನ್ನು ವಿಷಯ ಮಾಡಿಕೊಂಡ ಒಂದು ಅಜ್ಞಾನ ಇದೆಯಲ್ಲ, ಆತ್ಮ ಅನೋಬೋಧವೇ ಅದಕ್ಕೆ ವಿಷಯ. ಅದು ಆ ಅನಾಗಮಿಕವಾದ ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣಕ್ಕೆ ಅದು ವಿಷಯವಲ್ಲ ಆ ಜ್ಞಾನ. ಅದು ಪ್ರತ್ಯಕ್ಷಾದಿಗಳು ಆಗಮಿಕವಲ್ಲ. ಆಗಮಿಕ ಅಂದ್ರೆ ವೇದೋಕ್ತವಲ್ಲ ಅಂತ. ಆಗಮಿಕ ಪ್ರಮಾಣ ಅಂದ್ರೆ ತತ್ವಸ್ಯಾದಿ ವಾಕ್ಯ ಆಗಮಿಕ ಪ್ರಮಾಣ. ಅನಾಗಮಿಕ ಅಂದ್ರೆ ಆಗಮವಲ್ಲದ್ದು. ಅದು ಸ್ವರಾದಿ ಪದವಾದ ಅನ್ನು ಬರುತ್ತೆ. ತಸ್ಮಾನ್ ನುಡಿಚೀತ. ಅನಾಗಮ ಅಂದ್ರೆ ಆಗಮ ಅಲ್ಲದ, ಆಗಮವಿಲ್ಲದ, ಆಗಮವಲ್ಲದ್ದಾಗಿರುವ ಪ್ರತ್ಯಕ್ಷವೇ ಮುಂತಾದ ಲೌಕಿಕ ಪ್ರಮಾಣಕ್ಕೆ ಆ ಅನುಬೋಧ ವಿಷಯವಲ್ಲ. ಯಾಕೆ ಹೇಳೋ? ಅನುಬೋಧನೆ ಉಂಟಾಗಿರೋದು ಅಜ್ಞಾನದಿಂದಲೇ. ಲೌಕಿಕ ಪ್ರಮಾಣಗಳ ಉಂಟಾಗಿರೋದ್ರಿಂದಲೂ ಎಲ್ಲಾ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕಾಶ್ಚ ವೈದಿಕಾಶ್ಚ ಪ್ರವೃತ್ತಾ ಸರ್ವಾಂಶ ಶಾಸ್ತ್ರಾಂತ ಹೇಳಿದ್ರಿಂದ ಅದಕ್ಕೆ ಅಜ್ಞಾನ ವಿಷಯವಾಗಲ್ಲ. ಹಾಗೂ ಅಜ್ಞಾನ ಕಳೆಯಲ್ಲ ಅಂತ ಅಜ್ಞಾನ ವಿಷಯ. ಕಣ್ಣಿಗೆ ಹೇಗೆ ರೂಪ ವಿಷಯವೋ ಚಕ್ಷುರಾದಿಗಳಿಗೆ ಅಜ್ಞಾನ ವಿಷಯವಲ್ಲ.
ಅಂದ್ರೆ ಚಕ್ಷುರಾದಿಗಳಿಂದ ಪ್ರಮಾಣದಿಂದ ಅಜ್ಞಾನ ಕಳ್ಕೊಳಕ್ಕಾಗಲ್ಲ. ಹಾಗಾಗಿ ಯಾವುದು ಆಗಮಿಕವಲ್ಲವೋ ಅಂತ ಅನಾಗಮಿಕವಾದ ಪ್ರತ್ಯಕ್ಷವೇ ಮುಂತಾದ ಲೌಕಿಕ ಪ್ರಮಾಣಕ್ಕೆ ಆ ಆತ್ಮಾನುಬೋಧ ವಿಷಯವೇ ಅಲ್ಲವಾದ್ದರಿಂದ ಅದರಿಂದ ಅದು ಹೋಗೋದಿಲ್ಲ. ಹಾಗೆ ಏನ್ ಮಾಡ್ಬೇಕು? ವೇದಾಂತವೆಂಬ ಆಗಮವಾಕ್ಯದಿಂದಲೇ ಸಮ್ಯಜ್ಞಾನ ಉಂಟಾಗೋದು. ವೇದಾಂತ ಅಂದ್ರೆ ಉಪನಿಷತ್ತು. ಉಪನಿಷತ್ತು ಅನ್ನೋದು ಅಲೌಕಿಕ ಪ್ರಮಾಣ, ಶ್ರುತಿ ಪ್ರಮಾಣ. ಅದು ಆಗಮ. ಅದು ಆ ಸಮಂತ ಗಮ ಇತಿ ಆಗಮಂ. ನಿಂಗೆ ಮುಟ್ಟಿಸ್ಬಿಡುತ್ತೆ, ಆ ಬ್ರಹ್ಮವನ್ನ ಹೋಗಿ ಮುಟ್ಟಿಸುತ್ತೆ, ತಿಳಿಸ್ಕೊಡತ್ತೆ. ಹಾಗಾಗಿ ವೇದಾಂತವೆಂಬ ಶ್ರೌತವಾಕ್ಯದಿಂದಲೇ, ವೇದವಾಕ್ಯದಿಂದಲೇ, ಆಗಮವಾಕ್ಯದಿಂದಲೇ ಸಮ್ಯಜ್ಞಾನ ಅನ್ನೋದು ಉಂಟಾಗೋದೇ ಹೊರತು ಲೌಕಿಕ ಪ್ರಮಾಣಕ್ಕೆ ಅಜ್ಞಾನ ವಿಷಯವೂ ಅಲ್ಲ, ಅದರ ನಿವೃತ್ತಿಯೂ ಆಗೋಲ್ಲ, ಅದರಿಂದ ಇದು ಪುರುಷಾರ್ಥವೂ ಆಗೋಲ್ಲ. ಸಮ್ಯಜ್ಞಾನ ಆಗೋದು ಆಗಮಿಕವಾದ ವೇದೋಕ್ತವಾದ ತತ್ತಮಸ್ಯಾದಿ ವಾಕ್ಯಾರ್ಥ ವಿಚಾರದಿಂದ ಸಮ್ಯಜ್ಞಾನ ಉಂಟಾಗುತ್ತೆ. ಅದರಿಂದ ಅಶೇಷ ವೇದಾಂತ ಸಮಸ್ತ ವೇದಾಂತ, ಎಷ್ಟು ವೇದಾಂತ ಇದೆಯೋ 10 ಉಪನಿಷತ್ತು ಅಂತಿದೆ, ಇದು ಎಷ್ಟು ಶಾಖೋಪಶಾಖ ಇದೆಯೋ ಅದಕ್ಕೆಲ್ಲ ಏನೇನು ವೇದಾಂತ ಇದೆಯೋ ಎಲ್ಲಾ ವೇದಾಂತಗಳಿಗೆಲ್ಲ ಸಾರವಾದ ಯಾವುದೋ ಆತ್ಮಜ್ಞಾನ. ವೇದಗಳು ಅಂದ್ರೆ 4 ವೇದಗಳು, ವೇದಾಂತ ಅಂದ್ರೆ ಉಪನಿಷತ್ತುಗಳು. ಅದರಲ್ಲಿ ಉಪಾಸನೆಯೂ ಇದೆ, ಸಾಧನ ಸೃಷ್ಟಿ ವಿಚಾರ ಇದೆ, ಆತ್ಮಜ್ಞಾನ ಇದೆ. ಅಂದ್ರೆ ಸಾರವಾದ ಯಾವುದೋ ಆತ್ಮಜ್ಞಾನ ಸಾರ. ಅದರಲ್ಲಿ ಆ ಸಾರವನ್ನು ಸಂಗ್ರಹವಾಗಿ ಹೇಳ್ತೀವಿ ನಾವು. ವೇದಾಂತ ಸಾರವಾಗಿ ಅಲ್ಲಿ ಅನೇಕ ವಿಚಾರ ಇದೆ. ವೇದಾಂತ ವಾಕ್ಯಾರ್ಥದಲ್ಲಿ ಸೃಷ್ಟಿ ಪ್ರಕ್ರಿಯೆ ಇದೆ, ಕಾರ್ಯಕಾರಣ ಪ್ರಕ್ರಿಯೆ, ಅವಸ್ಥಾತ್ರ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ದಿಗ್ದಿಶ ಅದೆಲ್ಲ ಹೇಳಲ್ಲ ನಾವು. ಸಂಗ್ರಹವಾಗಿ ಬರೀ ವಾಕ್ಯಾರ್ಥ ವಿಚಾರ ಒಂದು ವಿಷಯ ತಗೊಳ್ತೀವಿ ನಾವು. ಆ ಸಂಗ್ರಹವಾಗಿರ್ತಕ್ಕಂತಹ ಆ ವೇದಾಂತ ವಾಕ್ಯದ ಸಾರವಾದ ತಿರುಳಾಗಿರುವ ಆತ್ಮಜ್ಞಾನವನ್ನ ಸಂಗ್ರಹವಾಗಿ ತಿಳಿಸುವಂತಹ ಪ್ರಕರಣವಿದು. ಇದು ಇವಾಗ ಆರಂಭವಾಗುತ್ತಿದೆ. ಆತ್ಮಜ್ಞಾನವನ್ನು ಹೇಗೆ ಪಡ್ಕೊಳ್ಬಹುದು ಮನುಷ್ಯ, ಆತ್ಮಜ್ಞಾನ ಹೇಗೆ ಪಡ್ಕೊಳ್ತಾನೆ ಅನ್ನೋದನ್ನ ನಾವು ತಿಳಿಸ್ಕೊಳ್ತೀವಿ. ತತ್ರ ಅಭಿಲಿಷಿತಾರ್ಥ ಪ್ರಶಯಾಯ ಪ್ರಕರಣಾರ್ಥ ಸಂಸೂತ್ರಣಾಯ ಚ ಅಯಮಾದ್ಯ ಶ್ಲೋಕ. ಅಭಿಲಬ್ಧುಂ ಇಷ್ಟಂ ಅಭಿಲಷಿತಂ, ಪಡ್ಕೋಬೇಕು ಅಂತ ಅಂದ್ಕೊಂಡದ್ದು ಅಭಿಲಷಿತ. ಯಾವುದೋ ವೇದಾಂತಾರ್ಥ ವಿಚಾರ, ಅದರ ಪ್ರಚಾರ ಆಗ್ಬೇಕು. ಪ್ರಚಯಾಯ ಅಂದ್ರೆ ಪ್ರಚಾರ ಆಗ್ಬೇಕು. ನಾವು ಅಪೇಕ್ಷೆ ಪಟ್ಟದ್ದ, ಅಭಿಲಷಿತ ಅಂದ್ರೆ ಅಪೇಕ್ಷಿತ ಅಂತ, ಅಪೇಕ್ಷೆ ಪಟ್ಟದ್ದಾಗಿರ್ತಕ್ಕಂತಹ ವೇದಾಂತದ ಅರ್ಥವು ಪ್ರಚಾರವಾಗುವುದಕ್ಕಾಗಿಯೂ ಮತ್ತು ಈ ಪ್ರಕರಣವನ್ನ, ನಿಷ್ಕೃತಿ ಪ್ರಕರಣವನ್ನ ಹೆಣೆಯುವುದಕ್ಕಾಗಿ, ಸುಂಸೂತ್ರವನ್ನು ಹೆಣೆಯುವುದಕ್ಕಾಗಿಯೂ ಇದು ಮೊದಲನೇ ಶ್ಲೋಕ ಅಂದ್ರೆ ಮಂಗಳ ಶ್ಲೋಕ ಬರ್ತಾ ಇದೆ. ಮಂಗಳ ಶ್ಲೋಕ ಮಾಡಿಕೊಂಡು ನಾವು ಶಾಸ್ತ್ರವನ್ನು ಯಾಕೆ ಆರಂಭ ಮಾಡ್ತೀವಿ ಅಂತಂದ್ರೆ ನಮ್ಮ ಇಷ್ಟಾರ್ಥವಾದ ಪ್ರಚಾರ ಆಗೋದು ಅಂತೇನಿದೆ ಅದು ಆಗತ್ತೆ. ಮತ್ತು ಇಡೀ ಈ ಪ್ರಕರಣದ ಎಲ್ಲಾ ಅರ್ಥವನ್ನು ಒಂದೇ ವಾಕ್ಯದಲ್ಲಿ ಹೇಳ್ತೀವಿ. ಏನಪ್ಪ ಇಡೀ ಪ್ರಕರಣದ ಹೇಳ್ತಾ ಇದ್ದ ವಾಕ್ಯ ಅಂತಂದ್ರೆ ಈ ತಾಂತಕ್ಷಿದೇ ನಮಸ್ತಸ್ಮಿ, ಬುದ್ಧಿಗೆ ಸಾಕ್ಷಿಯಾದ ಹರಿಯ ಈ ಬಗ್ಗೆ ಪ್ರಕರಣಕ್ಕೆ ಅರ್ಥ ವಿಷಯ. ಈ 4 ಅಧ್ಯಾಯದಿಂದ ಕೂಡಿದ್ದ ನಿಷ್ಕ್ರಿಯ ಪ್ರಕರಣಕ್ಕೆ ಬುದ್ಧಿಗೆ ಸಾಕ್ಷಿಯಾದ ಹರಿಯೇ ಅದಕ್ಕೆ ವಿಷಯ. ಅದಕ್ಕೆ ವಿಷಯ ಆದ್ಮೇಲೆ ಅಧಿಕಾರಿ ಯಾರೋ? ಅಪೇಕ್ಷೆ ಪಡುವ ಮುಮುಕ್ಷುವೇ ಅಧಿಕಾರಿ. ಪ್ರಯೋಜನ ಏನೋ? ಅಶೇಷ ಅನರ್ಥ ನಿವೃತ್ತಿ, ಅದು ಅಶೇಷ ಪುರುಷಾರ್ಥ ಪ್ರಾಪ್ತಿ. ಸಂಬಂಧ ಏನು? ಜ್ಞಾಪಕ ಸಂಬಂಧ, ಪ್ರಾಪ್ತಿ ಸಂಬಂಧ, ಗಂತ ಈ ಸಂಬಂಧ. ಸಾಕು, ಇದು 8 ಆಯ್ತು. ಪುಸ್ತಕ ಇಟ್ಕೊಳ್ಳಿ. ನಾಳೆ ಎಲ್ಲರೂ ಪುಸ್ತಕ ಇಟ್ಕೊಂಡ್ರೆ ನಾಳೆ ಶ್ಲೋಕಗಳಿಗೆ ಅರ್ಥ ಹೇಳ್ಬೇಕಾದ್ರೆ ತುಂಬಾ ಅನುಕೂಲ ಆಗತ್ತೆ. ನಾಳೆ ನಿಮ್ಮ ಇದಕ್ಕೆ ಬಂದು ತಗೊಬೋದಲ್ವಾ ಗುರುಗಳೇ? ತಗೋಬಹುದು. ಅದೇ ನಾಳೆ ಒಬ್ಬನು ಕಳಿಸ್ತೀನಿ. ಎಷ್ಟು ಪುಸ್ತಕ ಬೇಕು ನಂಗೆ ಗೊತ್ತಾಗಿಲ್ಲ. ಬರೀ ನರಸಿಂಹಪ್ರಸಾದ್ ಒಂದು ಹೇಳಿದ್ರು, ಸವಿತಾ ಒಂದು ಹೇಳಿದ್ರು, ಇನ್ ಯಾರು ಬೇಕು ನಂಗೆ ಗೊತ್ತಾಗ್ಲಿಲ್ಲ. ಯಾರು ಬೇಕು ಅಂತ ಹೇಳಿದ್ರೆ ಹೇಳಿ. ಅಂದ್ರೆ ಮತ್ತೆ ನೀವೇ ಇಲ್ಲಿ ಬಂದು ತಗೊಂಡು ಹೋಗ್ಬೇಕು. ನಾನು ಮನೆಗೆ ತಪ್ಸಕ್ ನನ್ಗಾಗಲ್ಲ. ಇಲ್ಲ, ನಾವೇ ಬರ್ತೀವಿ ಗುರು. ಅಲ್ಲ, ನೀವು ಬರ್ತೀರಾ? ಬೇರೆಯವ್ರಿಗೆ ಹೇಳಿದ್ರೆ ಇವಾಗ ಯಾರು ಇವರು ಬೇರೆ ದೂರದಲ್ಲಿದ್ದವ್ರು ಅದನ್ನ ಕೊಡಕ್ ಅವಕಾಶ